ಎಲ್ಲ ಚಿಕಿತ್ಸೆಗಳ ಬಗ್ಗೆ ಮಾತಾರ್ ಫೌಂಡೇಶನ್ ವೇದಿಕೆಯ ಪರವಾಗಿ ವೇದಿಕೆಯಿಂದ ಈಗಾಗಲೇ ನಾವು ಹಂಚ್ಕೊಂಡಿರೋದು ಜ್ಞಾನ ತಿಳಿಸ್ಕೊಟ್ಟಿರುವಂಥ ಅನೇಕ ಚಿಕಿತ್ಸೆಗಳು ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪ ಚಿಕಿತ್ಸೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಸಮಯ ಜಾಸ್ತಿ ಆಗುತ್ತೆ. ಒಂದೊಂದು ಚಿಕಿತ್ಸೆಯನ್ನು ಒಂದು 10ರಿಂದ 15 ಕ್ಲಾಸಸ್ ತೊಗೊತಾ ಹೋದೀನಿ ನಾನು. ಆ ರೀತಿಯಲ್ಲಿ ಆಗಿದೆ. ಈಗ ಮೊದಲನೇದಾಗಿ ಋಣಾತ್ಮಕ ಅಯಾನುಗಳ ಚಿಕಿತ್ಸೆ, ಅಂದರೆ ನೆಗೆಟಿವ್ ಅಯಾನ್ ಚಿಕಿತ್ಸೆ. ಈಗ ನೆಗೆಟಿವ್ ಅಯಾನ್ಸ್ ಬಗ್ಗೆ ಇಲ್ಲಿ ಯಾರ್ಯಾರಿಗೆ ಐಡಿಯಾ ಇದೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ಬೋದಾ? ನೆಗೆಟಿವ್ ಅಯಾನ್ಸ್ ಅಂದರೆ ಏನು? ಸೊ ನೆಗೆಟಿವ್ ಅಯಾನ್ಗಳಂದರೆ ಪ್ರಧಾನವಾಗಿ ನಾವು ಜನರಲ್ ಆಗಿ ನಾವು ಪ್ರತಿ ದಿವಸ ನಾವು ಬಳಸ್ಕೊತಾ ಇರ್ತೀವಿ, ಆದರೆ ನನಗೆ ಗೊತ್ತಿಲ್ಲ, ಆ ಪರಿಜ್ಞಾನ ಗೊತ್ತಿಲ್ಲ, ಸೈನ್ಸ್ ಗೊತ್ತಿಲ್ಲ ಅಷ್ಟೇ. ನೆಗೆಟಿವ್ ಅಯಾನ್ ಅಂದರೆ ನಾವೆಲ್ಲರೂ ಅಂದರೆ ನಮ್ಮ ಮಾನವ ದೇಹ ಮತ್ತು ಇಡೀ ಈ ಬ್ರಹ್ಮಾಂಡದಲ್ಲಿ ಅಣುವು ಪರಮಾಣುಗಳು ಅಂದರೆ ಆಟಮ್ಸು ಮಾಲಿಕ್ಯೂಲ್ಸು ಅದರಿಂದ ನಿರ್ಮಿತ ಆಗಿರೋದು. ಓಕೆ, ಸೊ ಪ್ರತಿ ಪರಮಾಣು ಅಂದರೆ ಬೇಸಿಕಲಿ ನಾವು ಆಟಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ನಾನು ಆಟಮ್ ಅಂತ ಬಳಸ್ತೀನಿ. ಸೊ ಅದು ಪರಮಾಣುವಾಗಿರ್ತದೆ. ಸೊ ಆಟಮ್ ಅನ್ನೋದು ಪ್ರತಿ ಅಂದರೆ ಜೀವಕಣಗಳು, ನಮ್ಮ ದೇಹದಲ್ಲಿ ಜೀವಕಣಗಳು ಸಹ ಅಣು ಪರಮಾಣುಗಳಿಂದ ನಿರ್ಮಿತವಾಗಿರೋದು. ಸೊ ಆದರೆ ಅಣು ಒಳಗಡೆ ಏನಿರ್ತದೆ? ಸೆಂಟ್ರಲ್ಲಿ ಅಂದರೆ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಅದ್ರ ಒಳಗಡೆ ಪ್ರೋಟಾನ್ಸ್ ಇರುತ್ತೆ. ಅದರ ಬಾಹ್ಯದ ಒಳಗಲಲ್ಲಿ ಅಂದರೆ ಒಂಥರ ಆರ್ಬಿಟ್ಸಲ್ಲಿ ಕಕ್ಷದಲ್ಲಿ ತಿರುಗ್ತಾ ಇರ್ತದೆ ಎಲೆಕ್ಟ್ರಾನ್ಸ್. ಕೇಂದ್ರ ಒಳಗಡೆ ಇರೋದು ಪ್ರೋಟಾನ್ಸು ನ್ಯೂಟ್ರಾನ್ಸ್ ಅಷ್ಟೇ. ಸೊ ಪ್ರೋಟಾನ್ ಯಾವಾಗಲೂ ಕದಲಲ್ಲ, ಅದು ಅಂದರೆ ಕದಲಿಕ್ಕಿಲ್ಲ, ಅದು ಹಾಗೆ ಸೆಂಟ್ರಲ್ಲಿ ಇರ್ತದೆ. ಅದೇನಾದರೂ ಕದಲಿಸಕ್ಕೆ ಹೋದರೆ ಒಂಥರ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಲ್ಲ, ಈ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಕರಿತೀವಿ ನೋಡಿ, ಅದೆಲ್ಲ ಅಲ್ಲಿಂದನೇ ಆಗೋದು. ಅದು ಅಷ್ಟು ಒಂಥರ ಈ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು ಶಿವ ಮತ್ತು ಮಹೇಶ್ವರ, ವಿಷ್ಣು ಈ ಮೂರಿಂದ ನಾವು ಹೋಲಿಸ್ತೀವಿ. ಈ ಮೂರು ದೇವತೆಗಳೇನಿದೆಯೋ ಅದು ಈಕ್ವಲ್ ಟು ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನ್ ಆ ರೀತಿಯಲ್ಲಿ. ಸೊ ಅದಕ್ಕೆ ಅಷ್ಟು ಪವರ್ಫುಲ್ ಆಗಿರ್ತದೆ ಆ ಸೆಂಟ್ರಲ್ಲಿ. ಆದರೆ ಈ ಕಕ್ಷದಲ್ಲಿ ಓಡಾಡ್ತಾ ಇರೋಂಥ ಎಲೆಕ್ಟ್ರಾನ್ಸ್ ಇದೆ ನೋಡಿ ಆರ್ಬಿಟ್ಸಲ್ಲಿ, ಅಂದರೆ ಈಗ ಅರ್ಥ ಆಯ್ತಲ್ಲ, ಪರಮಾಣು ಒಳಗಡೆ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ಸು, ಒಳಗಡೆ ನ್ಯೂಟ್ರಾನ್ಸ್, ಪ್ರೋಟಾನ್ಸು, ಸುತ್ತು ತಿರುಗ್ತಾ ಇರೋದು ಕಕ್ಷದಲ್ಲಿ ತಿರುಗ್ತಾ ಇರೋದು ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸು ಮತ್ತು ಈ ಪ್ರೋಟಾನ್ಸು ಈಕ್ವಲ್ ಆಗಿದ್ದರೆ, ಒಳಗಡೆ ಇರೋಂಥ ಪ್ರೋಟಾನ್ಸು ಆಚೆ ಕಡೆ ಇರೋಂಥ ಎಲೆಕ್ಟ್ರಾನ್ಸ್ ಈಕ್ವಲ್ ಆಗಿದ್ದರೆ ಆ ಪರಮಾಣುವು ಸ್ಥಿರೀಕರಣ ಅಂದರೆ ಒಂಥರ ಸ್ಟೇಬಲ್ ಆಗಿರುತ್ತೆ. ಏನಾದರೂ ಬೈ ಚಾನ್ಸ್ ಎಲೆಕ್ಟ್ರಾನ್ ಆಚೆ ಕಡೆ ಹೋದರೆ, ಎಲೆಕ್ಟ್ರಾನ್ಸು ಸುತ್ತು ಅಂದರೆ ನ್ಯೂಕ್ಲಿಯಸ್ ಸುತ್ತು ಸುಡ್ತಾ ಇರ್ತವೆ, ಆ ಎಲೆಕ್ಟ್ರಾನ್ಸ್ ಏನಾದರೂ ಒಂದು ಎಲೆಕ್ಟ್ರಾನ್ ಆಚೆ ಕಡೆ ಹೋದರೆ ಆವಾಗ ಅದು ಆ ಪರಮಾಣು ಏನಾಗುತ್ತೆ? ಇನ್ಸ್ಟೇಬಲ್ ಆಗುತ್ತೆ, ಒಂಥರ ಸ್ಥಿರೀಕರಣದಿಂದ ಆಚೆ ಕಡೆ ಹೋಗುತ್ತೆ. ಆವಾಗ ಆ ಆಟಮ್, ಆ ಪರಮಾಣು ನಾವು ಏನಂತ ಕರಿತೀವಿ ಅಂದರೆ ಅದನ್ನು ಪಾಸಿಟಿವ್ ಅಯಾನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಆಚೆ ಕಡೆ ಹೋಗಿದೆ. ಎಲೆಕ್ಟ್ರಾನ್ ಎಷ್ಟು ಆಚೆ ಕಡೆ ಹೋಗುತ್ತೋ ನಮ್ಮ ದೇಹದಲ್ಲಿ ಅಷ್ಟೇ, ಎಲೆಕ್ಟ್ರಾನ್ಸ್ ಎಷ್ಟು ಆಚೆ ಕಡೆ ಹೋಗುತ್ತೋ ನಮಗೆ ಅಷ್ಟು ಅನಾರೋಗ್ಯ ಬರ್ತಾ ಇರ್ತದೆ. ನಮ್ಗೆ ಗೊತ್ತಿರಲಿ, ನಮ್ಮ ಅನಾರೋಗ್ಯಕ್ಕೆ ನಾವು ಪ್ರಾಣಶಕ್ತಿ ಅಂತ ಕರಿತೀವಿ. ಪ್ರಾಣಶಕ್ತಿ ಕಡಿಮೆ ಆದರೆ ಅನಾರೋಗ್ಯ ಬರುತ್ತೆ ಅಂತ ಕರಿತಾ ಇರ್ತೀವಿ. ಭೌತಿಕವಾಗಿ ಎಲೆಕ್ಟ್ರಾನ್ಸ್ ಹೋದರೆ ಅನಾರೋಗ್ಯ ಬರೋದು. ಅಂದರೆ ಪ್ರಾಣಶಕ್ತಿ ಅಂತ ಆಧ್ಯಾತ್ಮಿಕ ಪರವಾಗಿ ಅದು ಕಣ್ಣು ಕಾಣಿಸಲ್ಲ. ನೀವು ಹೇಳಿದ್ರೂ ಹೌದಾ ಪ್ರಾಣಶಕ್ತಿ ಇದೆಯಾ ಅಂತ ಹೇಳ್ತಾ ಇರ್ತಾರೆ, ಆದರೆ ಪ್ರಾಣಶಕ್ತಿ ಖಂಡಿತವಾಗಿದೆ. ಈಗ ನಾವು ಉದಾಹರಣೆಗೆ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತುಂಬ ಆಹ್ಲಾದಕರ, ಒಂಥರ ಆನಂದ ಆಗುತ್ತೆ, ವಿಶ್ರಾಂತಿ ಆಗುತ್ತೆ. ಅರ್ಥ ಏನು ಅಂದರೆ ಶಕ್ತಿ ನಾವು ತುಂಬ್ಕೊತಾ ಇದ್ವಿ, ಶಕ್ತಿ ಸಂಗ್ರಹಣ ಮಾಡ್ತಾ ಇದ್ವಿ, ವೇಸ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಅದು ಶಕ್ತಿ ಯಾವಾಗಲಿದೆ. ಆದರೆ ತುಂಬ ಜನಕ್ಕೆ, ವಿಜ್ಞಾನಿಗಳಿಗೆ ಅರ್ಥ ಆಗಲ್ಲ. ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳಕ್ಕೆ ಹೋದರೆ ವೈಜ್ಞಾನಿಕ ಹಿನ್ನೆಲೆ ಏನಂದರೆ, ಒಂದು ಆಟಮಿಂದ ಒಂದು ಎಲೆಕ್ಟ್ರಾನ್ ಆಚೆ ಕಡೆ ಹೋದರೆ, ಅಂದರೆ ನಮ್ಮ ದೇಹದಿಂದ ಎಲೆಕ್ಟ್ರಾನ್ಸ್ ಬೈ ಚಾನ್ಸ್ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ ಉದಾಹರಣೆಗಳು. ಆಚೆ ಕಡೆ ಹೋದರೆ ತಕ್ಷಣವೇ ನಾವು ವಿಹೀನ ಆಗ್ತೀವಿ. ಅಂದರೆ ಎಲೆಕ್ಟ್ರಾನ್ಸ್ ಆಚೆ ಕಡೆ ಹೋಗೋದು ಅದೇನಂಥದ್ದು ಶಕ್ತಿಯನ್ನು ನಾವು, ಅಂದರೆ ಶಕ್ತಿ ಒಟ್ಟು ಹೋಗ್ತಾ ಇದೆ ಅಂತ ಅರ್ಥ. ಆವಾಗ ನಮಗೆ ಅನಾರೋಗ್ಯ ಬಂದೇ ಬರುತ್ತೆ. ಅದಕ್ಕೋಸ್ಕರ ಎಲೆಕ್ಟ್ರಾನಿಂದ, ಅಂದರೆ ಒಂದು ಆಟಮಿಂದ, ಒಂದು ಪರಮಾಣುವಿಂದ ಎಲೆಕ್ಟ್ರಾನ್ ಆಚೆ ಕಡೆ ಹೋದರೆ ಆ ಪರಮಾಣು ಏನಾಗುತ್ತೆ? ಪಾಸಿಟಿವ್ ಅಯಾನ್ ಆಗುತ್ತೆ. ಉದಾಹರಣೆಗೆ ಎಲೆಕ್ಟ್ರಾನ್ಸು ಆಚೆ ಕಡೆಯಿಂದ ಒಳಗಡೆ ಬಂದೆ ಅಂತ ಇಟ್ಕೊಳ್ಳಿ, ಅದಕ್ಕೂ ಅನೇಕ ಉದಾಹರಣೆಗಳಿದೆ. ನಾವು ಈಗ ಮಣ್ಣು ಮೇಲೆ ಓಡಾಡ್ತಾ ಇರ್ತೀವಿ, ಮಣ್ಣು ಮೇಲೆ. ಸೊ ಬರೀ ಕಾಲಲ್ಲಿ ಮಣ್ಣು ಮೇಲೆ ಓಡಾಡಿ ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. ಯಾರೋ ನ್ಯಾಚುರೋಪತಿ ಡಾಕ್ಟರ್ಸ್ ಹೇಳ್ತಾರೆ, ಅಲೋಪತಿ ಡಾಕ್ಟರ್ಸ್ ಯಾರು ಹೇಳಿಲ್ಲ.
ಅಟ್ಲೀಸ್ಟ್ ಆಯುರ್ವೇದ ನ್ಯಾಚುರೋಪತಿ ಅವರು ಹೇಳ್ತಾರೆ, ಮಣ್ಣು ಮೇಲೆ ಓಡಾಡಿ ಬರೀ ಕಾಲ ಮೇಲೆ ಓಡಾಡಿದ್ರೆ ಏನು ಬರುತ್ತೆ, ಲಾಭ ಏನು? ಭೂಮಿಯಿಂದ ಎಲೆಕ್ಟ್ರಾನ್ಸು ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ಇವೇ ನೆಗೆಟಿವ್ ಅಯಾನ್ಸ್ ಅಂತೆ. ಅರ್ಥ ಆಯ್ತಾ? ಎನಿಥಿಂಗ್, ಎನಿ ಆಟಮ್ ವಿಚ್ ರಿಸೀವ್ಸ್ ದ ಎಲೆಕ್ಟ್ರಾನ್ಸ್ ಫ್ರಮ್ ಔಟ್ಸೈಡ್ ವಿಚ್ ಬಿಕಮ್ಸ್ ನೆಗೆಟಿವ್ ಅಯಾನ್. ದ ಆಟಮ್ ವಿಚ್ ಲೂಸಸ್ ಇಟ್ಸ್ ಓನ್ ಎಲೆಕ್ಟ್ರಾನ್ಸ್ ಇಂಟು ಔಟ್ಸೈಡ್, ಇಫ್ ಇಟ್ ಗೋಸ್ ಔಟ್ಸೈಡ್, ದಟ್ ಆಟಮ್ ಬಿಕಮ್ಸ್ ಪಾಸಿಟಿವ್ ಅಯಾನ್. ನೆಗೆಟಿವ್ ಅಯಾನ್, ಪಾಸಿಟಿವ್ ಅಯಾನ್ ಅಷ್ಟೇ ಇರೋದು. ಸೊ ನಮ್ಮ ದೇಹದಲ್ಲಿ ನೆಗೆಟಿವ್ ಅಯಾನ್ಸ್ ಏನೇನಂತಂದರೆ, ನಾವು ತಿನ್ನೋ ಆಹಾರದಿಂದ ಬರುವಂಥ ಎಲ್ಲ ಟಾಕ್ಸಿನ್ಸು, ಓಕೆ, ವಾತಾವರಣದಿಂದ ಗಾಳಿಯಿಂದ ನಾವು ಏನು ಅಂದರೆ ಗಾಳಿ ತೊಗೊತೀವೋ, ಅಂದರೆ ನಾವು ಆಕ್ಸಿಜನ್ ಅಂತ ಅಂದ್ಕೊಂಡು ಬೇರೆ ಬೇರೆ ವಿಷವಾಯುಗಳೆಲ್ಲ ಇರ್ತದೆ, ಅವು ತೊಗೊತೀವೋ ಅವು ಟಾಕ್ಸಿನ್ಸು, ಅವು ಪಾಸಿಟಿವ್ ಅಯಾನ್ಸ್. ದೇ ಆರ್ ಪಾಸಿಟಿವ್ ಅಯಾನ್ಸ್. ಆ್ಯಂಡ್ ಫುಡ್ಡಿಂದ ಬರುವಂಥ ಕೆಮಿಕಲ್ಸ್ ಎಲ್ಲ ಪಾಸಿಟಿವ್ ಅಯಾನ್ಸ್. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಮತ್ತು ಅನೇಕ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದೆ ಇತ್ತೀಚಿನ ಕಾಲದಲ್ಲಿ. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಮನೆಯಲ್ಲಿ ಒಂಥರ ವೈಫೈ ರೌಟರ್, ಮೊಬೈಲ್ ಫೋನ್ ಮತ್ತು ಅನೇಕ ಈ ಬ್ಲೂ ಸ್ಕ್ರೀನ್ಸು ಎಲ್ಲದಿಂದ ಆಚೆ ಕಡೆ ಬರ್ತಾನೇ ಇರ್ತವೆ. ಅದೇನಪ್ಪ ಅಂತಂದರೆ ಪಾಸಿಟಿವ್ ಅಯಾನ್ಸ್. ಓಕೆ, ಪಾಸಿಟಿವ್ ಅಯಾನ್ಸ್ ನಾವು ಹೆಚ್ಚು ತಗೋಬಾರ್ದು. ಪಾಸಿಟಿವ್ ಅಯಾನ್ಸ್ ಅಂದರೆ ಟಾಕ್ಸಿಕ್ ಮೆಟೀರಿಯಲ್. ದೇಹದಲ್ಲಿ ಪಾಸಿಟಿವ್ ಅಯಾನ್ಸ್ ಹೆಚ್ಚಾಗ್ತಾ ಇದ್ರೆ ಏನಾಗುತ್ತೆ, ಬ್ಲಡ್ಡು ಇಂಪ್ಯೂರ್ ಆಗುತ್ತೆ, ಬ್ಲಡ್ಡು ಅಸಿಡಿಕ್ ಆಗುತ್ತೆ, ದೇಹದಲ್ಲಿ ಅನೇಕ ಅನಾರೋಗ್ಯಗಳು ಬಂದೇ ಬರ್ತವೆ. ಈ ಸಬ್ಜೆಕ್ಟ್ ಬಗ್ಗೆ ನಾನು ಆಲ್ಮೋಸ್ಟು 15 ಕ್ಲಾಸಸ್ ತೊಗೊಂಡಿದ್ದೀನಿ. ಒಂದೊಂದು ಕ್ಲಾಸಲ್ಲಿ ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ ಜ್ಞಾನ ಹಂಚಿದ್ದೀವಿ. ಓಕೆ, ಇದಕ್ಕೋಸ್ಕರ ಏನಂದರೆ ನೆಗೆಟಿವ್ ಅಯಾನ್ಸ್ ಹೆಚ್ಚು ಮಾಡಿಕೊಂಡ ರೀತಿಯಲ್ಲಿ ನಮ್ಮ ಜೀವನ ಸಾಗಿಸಬೇಕು ಅಷ್ಟೇ ನಿಮಗೆ ಹೇಳ್ಬೇಕಂದ್ರೆ ಅಂದ್ಕೊಂಡಿದೆ. ಅದಕ್ಕೇನೆಂದರೆ ಬರೀ ಕಾಲಲ್ಲಿ ಓಡಾಡೋದಾಗಲಿ, ಈಗ ರೈನ್ ಬರ್ತಾ ಇರ್ತದೆ, ಮಳೆ ಬರ್ತಾ ಇರ್ತದೆ ನೋಡಿ. ಮಳೆ ಬರುವಾಗ ಅದು ಉತ್ತಮವಾದ ಸಮಯ. ಮಳೆ ಬರುವಾಗ ಉತ್ತಮವಾದ ಸಮಯ. ಯಾಕಂದರೆ ಯಾವಾಗ ಮಳೆ ಬರುತ್ತೋ ಈ ವಾತಾವರಣದಲ್ಲಿರುವಂಥ ಪಾಸಿಟಿವ್ ಅಯಾನ್ಸ್, ಈ ಎಸ್ಪೆಷಲಿ ಧೂಳಿ, ದುಮ್ಮು ಇದೆಲ್ಲ ನೆಗೆಟಿವ್ ಅಂದರೆ ಗ್ಯಾಸ್ಗಳು, ವಿಧ ವಿಷವಾಯುಗಳಿರ್ತದಲ್ಲ ವಾತಾವರಣದಲ್ಲಿ, ಎಲ್ಲ ಸೆಟ್ಲ್ ಆಗುತ್ತೆ. ಯಾವಾಗ ರೈನ್ ಬರುತ್ತೋ, ಮಳೆ ಬರುತ್ತೋ, ಎಲ್ಲ ಹೋಗಿ ಭೂಮಿ ಮೇಲೆ ಸೆಟ್ಲ್ ಆಗುತ್ತೆ. ಆವಾಗ ವಾತಾವರಣದಲ್ಲಿ ಏನಿರ್ತದೆ ಅಂದರೆ ನಮಗೆ ಸ್ವಚ್ಛವಾದ ಆಕ್ಸಿಜನ್ ಸಿಗುತ್ತೆ. ಅದಕ್ಕೋಸ್ಕರ ಯಾವಾಗ ರೈನ್ ಬರುತ್ತೋ ನಾವು ಆಚೆ ಕಡೆ ಹೋದರೆ ಹೆಂಗೆ ಅನ್ನಿಸ್ತದೆ ನಿಮಗೆ? ತುಂಬ ಒಂಥರ ಒಂದು ಸಂತೋಷವಾಗಿ ಆಹ್ಲಾದಕರವಾಗುತ್ತೆ. ಯಾಕಂದರೆ ರೈನ್ ಹಾಗೆ ಬಂದೋಗಿರ್ತದೆ. ಆ ಟೈಮಲ್ಲಿ ನೋಡಿ ನಿಮ್ಮ ಫೀಲಿಂಗ್ ಹೆಂಗಿರ್ತದೆ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಿಮಗೆ ಪಾಸಿಟಿವ್ ಅಯಾನ್ಸ್ ಇಲ್ಲ, ವಾತಾವರಣದಲ್ಲಿ ನೆಗೆಟಿವ್ ಅಯಾನ್ಸ್ ಮಾತ್ರ ಇದೆ. ಅದು ನೀವು ಶ್ವಾಸದಿಂದ ತೊಗೊತಾ ಇದ್ರಿ ಅಂತ ಅರ್ಥ. ಆ ರೀತಿಯಲ್ಲಿ ಬರೆಕಾಲಲ್ಲಿ ಓಡಾಡೋದು, ರೈನ್ ಬರೋ ಸಮಯದಲ್ಲಿ ರೈನ್ ಬಂದೋದ ಮೇಲೆ ಅಲ್ಲಿ ವಾತಾವರಣದಲ್ಲಿ ಮಣ್ಣು ಮೇಲೆ ಓಡಾಡೋದಾಗಲಿ ಅದು ಮಾಡ್ಕೊಳ್ಳಿ. ಆಮೇಲೆ ಒಂದು ವ್ಯಕ್ತಿ ಯಾರಾದರೂ ಹಾಸ್ಪಿಟ್ಲಲ್ಲಿದ್ದರೆ ನಾವು ಹೋಗಿ ಏನು ಮಾಡ್ತೀವಿ, ಅವ್ರಿಗೆ ಹಣ್ಣುಗಳು ಕೊಟ್ಟು ಸ್ವಲ್ಪ ಏನೇನೋ ಸುದ್ದಿ ಏನೋ ಮಾತಾಡಬಾರ್ದು. ಅಲ್ಲಿ ಏನು ಮಾಡಬೇಕಂದ್ರೆ ಅವ್ರಿಗೆ ಬೇಗ ಚೇತರಿಸ್ಕೋಬೇಕಂದ್ರೆ ಆ ವ್ಯಕ್ತಿ ಪೇಷಂಟ್ ಆಗಿದ್ದರೆ ಒಂದು 4-5 ಜನ ಆರೋಗ್ಯವಂತಗಳು ಹೋಗಿದ್ರಲ್ಲ, ಆರೋಗ್ಯವಂತ ಏನು ಮಾಡಬೇಕಂದ್ರೆ ಒಬ್ಬರು ಕೈ, ಒಂದು ಕೈ ಒಬ್ಬರು, ಇನ್ನೊಂದು ಕೈ ಒಬ್ಬರು ತೊಗೋಬೇಕು, ಒಂದು ಕಾಲು ಇನ್ನೊಂದು ಕಾಲು, ಇಬ್ಬರು 4 ಜನ ಸುತ್ತು ನಿಂತ್ಕೊಂಡು ಅವರ ಕೈ ಕಾಲು ಉಜ್ಜಬೇಕು. ಈ ಥರ ಉಜ್ತಾ ಇರಬೇಕು. ಈ ಥರ ಉಜ್ತಾ ಇದ್ದರೆ ಏನಾಗುತ್ತೆ ಅಂದರೆ ನೀವು ಆರೋಗ್ಯವಂತರು, ಮತ್ತು ನಿಮ್ಮ ಅನಾರೋಗ್ಯವಂತರಾಗಿ ನೀವು ಉಜ್ಜೋದು ತಪ್ಪು ಮಾಡಬಾರ್ದು. ನಿಮ್ಮ ಎಲೆಕ್ಟ್ರಾನ್ಸ್ ಅವ್ರಿಗೆ ಹೋಗಿದ್ರೆ ನೀವು ಇನ್ನೂ ವಿಹೀನ ಆಗ್ತೀರಾ. ಅರ್ಥ ಆಯ್ತಾ? ಅದಕ್ಕೆ ಹಾಸ್ಪಿಟ್ಲ್ಗಲ್ಲಿ ಹೋದರೆ ಏನಂತ ಹೇಳ್ತಾರೆ, ನನಗೂ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತೀವಲ್ಲ, ಅರ್ಥ ಏನಂದರೆ ನಿಮ್ಮ ಶಕ್ತಿ ಅಲ್ಲಿಗೆ ಹೋಗಿರ್ತದೆ. ಅಂದರೆ ನಿಮ್ಮ ಎಲೆಕ್ಟ್ರಾನ್ಸು ಅವ್ರು ಸ್ವೀಕಾರ ಮಾಡ್ಕೊಂಡಿರ್ತಾರೆ ಆ ರೀತಿಯಲ್ಲಿ. ಅದಕ್ಕೆ ನಾವು ಹೆಲ್ಪ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ 4-5 ಜನ, ಒಂದು 10 ಜನ ಒಳ್ಳೆ ಆರೋಗ್ಯವಂತರು ಹೋಗಿ ಅವರು ಹಾಸ್ಪಿಟ್ಲಲ್ಲಿ ಇನ್ನೂ 1 ದಿವಸಕ್ಕಿಂತ ಜಾಸ್ತಿ ಇರೋದು ಬೇಕಾಗಿಲ್ಲ, ಆಚೆ ಕಡೆ ಬಂದೇ ಬರ್ತಾರೆ. ನಿಮಗೆ ಟ್ಯಾಬ್ಲೆಟ್ ಕೊಟ್ಟು, ಇಂಜೆಕ್ಷನ್ಸ್ ಕೊಟ್ಟು, ಏನೇನೋ ಮಾಡಿ ಬೇಕಾಗಿಲ್ಲ. ಅವ್ರು ಆರೋಗ್ಯವಂತರು ಆಗಬೇಕಂದ್ರೆ 10 ಜನ ಹೋಗಿ ಆರೋಗ್ಯವಂತ ಸುತ್ತು ನಿಂತ್ಕೊಂಡು ಚೆನ್ನಾಗಿ ಉಜ್ಜಬೇಕು. ಕಾಲು, ಕೈ, ತೊಡೆ ಇದೆಲ್ಲ ಉಜ್ಜಿದ್ರೆ ಎಲೆಕ್ಟ್ರಾನ್ಸ್ ಎಲ್ಲ ಹೋಗಿ 2 ಡೇಸಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ನೋಡಿ, ಇಂಥ ಅದ್ಭುತವಾದ ವಿಷಯ ಇವೆಲ್ಲ ತಿಳ್ಕೊತಾ ಇರುವಾಗ ನನಗೆ ಆಶ್ಚರ್ಯ ಆಗ್ತದೆ. ಅಂದರೆ ಎಂಥ ಮಹಾನ್ ಅಂದರೆ ಅದ್ಭುತ ಗ್ರಂಥಗಳಿದೆ, ಇವೆಲ್ಲ ಓದಬೇಕು. ಅದಕ್ಕೆ ಪತ್ರಿಸಾರು ಸ್ವಾಧ್ಯಾಯ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಸ್ವಾಧ್ಯಾಯ ಅಂದರೆ ಅಷ್ಟು ಆ ಸ್ವಾಧ್ಯಾಯನ ಆ ರೀತಿಯಲ್ಲಿ ನಾವೆಲ್ಲರೂ ಅಳವಡಿಸ್ಕೋಬೇಕು, ಆವಾಗ ನಿಮಗೆ ಆ ಜ್ಞಾನ ಸಿಗ್ತದೆ. ಈ ರೀತಿಯಲ್ಲಿ ಆಮೇಲೆ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ. ಮರ ಏನು ಮಾಡಬೇಕಂದ್ರೆ ಹೋಗಿ ಹಗ್ ಮಾಡ್ಕೋಬೇಕು. ಹಗ್ ಮಾಡಿಕೊಂಡ್ರೆ ಏನು ಸಿಗುತ್ತೆ ಗೊತ್ತಾ? ನೆಗೆಟಿವ್ ಎಲೆಕ್ಟ್ರಾನ್ಸ್ ಸಿಗುತ್ತೆ ನಿಮಗೆ. ನಿಮ್ಮ ದೇಹದಲ್ಲಿ ಒಂದು ರೀತಿಯಲ್ಲಿ ಎಲೆಕ್ಟ್ರಾನ್ಸ್ ಒಳಗಡೆ ಪ್ರವೇಶ ಆಗುತ್ತೆ. ಆವಾಗ ನಿಮಗೆ ಅನಾರೋಗ್ಯ ಇದ್ದರೆ ಅನಾರೋಗ್ಯ ಕೊಟ್ಟೋಗ್ತದೆ. ಇಂಥ ಅನೇಕ ಉದಾಹರಣೆಗಳಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ಒಂದೊಂದು ಸರಿ ನಮ್ಮ ಮನೆಯಲ್ಲಿ ಪೆಟ್ ಅನಿಮಲ್ಸ್ ಇರುತ್ತೆ. ಪೆಟ್ ಅನಿಮಲ್ಸ್ ಅದೇನು ಮಾಡುತ್ತೆ ಗೊತ್ತಾ? ನಮ್ಮ ಹತ್ರ ಬರುತ್ತಲ್ಲ, ನಾವು ಅದನ್ನು ಈ ಥರ ಉಜ್ತೀವಲ್ಲ, ಉಜ್ಜುವಾಗ ಏನಾಗುತ್ತೆ ಅಂದರೆ ನಮ್ಮಿಂದ ಎಲೆಕ್ಟ್ರಾನ್ಸ್ ಅದಕ್ಕೆ ಹೋಗುತ್ತೆ. ಅದಕ್ಕೆ ಅದು ಸ್ವಲ್ಪ ಕೂಲಾಗಿ ಫೀಲ್ ಆಗುತ್ತೆ, ಹ್ಯಾಪಿಯಾಗಿ ಫೀಲ್ ಆಗುತ್ತೆ.
ಆ ರೀತಿಯಲ್ಲಿ ಪ್ರತಿಯೊಂದಕ್ಕೊಂದು ಮೀನಿಂಗ್ ಇದೆ, ಇದು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಸೊ ಈ ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ಎಸ್ಪೆಷಲಿ ಈ ಎಲೆಕ್ಟ್ರಾನ್ಸ್ ಗ್ಯಾಡ್ಜೆಟ್ಸಿಂದ ಬರೋವಂಥದ್ದು ಪಾಸಿಟಿವ್ ಅಯಾನ್ಸ್. ಆಯಿತಾ? ಇನ್ನೊಂದು ನಾನು ಅಂದರೆ ಈ ಅನಾಲಿಸಿಸ್ ಮಾಡುವಾಗ ನನಗೆ ಅರ್ಥ ಆಗಿರೋದು, ಈಗ ಯಾವಾಗ ಪೂರ್ಣಿಮಾ ದಿನ ಅಂದರೆ ಪೌರ್ಣಮಿ ದಿನ ಇರ್ತದಲ್ಲ, ಆವಾಗ ಚಂದ್ರನಿಂದ ಬರೋದು ಏನು ಅಂತ ನಾನು ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿದರೆ ಪಾಸಿಟಿವ್ ಅಯಾನ್ಸ್ ಬರ್ತಾ ಇದೆ. ನೋಡಿದಿರಾ? ಅದಕ್ಕೆ ಯಾರಾದರೂ ಸ್ವಲ್ಪ ಬುದ್ಧಿಮಾಂದ್ಯತೆ, ಈ ಮೆಂಟಲ್ ರಿಟಾರ್ಡೇಷನ್ ಇರೋಂಥ ಜನ ಆ ಪೌರ್ಣಮಿ ದಿನ ಪ್ರತ್ಯೇಕವಾಗಿ ಪೂರ್ತಿ ಒಂದು ವ್ಯತಿರೇಕ ದಿಶೆಯಲ್ಲಿ ಹೋಗ್ತಾರೆ. ಎಷ್ಟೋ ಆತ್ಮಹತ್ಯೆಗಳು ಪೌರ್ಣಮಿ ದಿನ ಆಗುತ್ತೆ. ಯಾಕಂದರೆ ಅವ್ರ ಮೈಂಡಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಇಟ್ಕೊಂಡ್ರೆ, ಅವ್ರ ಮೈಂಡಲ್ಲಿ ನಕಾರಾತ್ಮಕ ಅಂಶಗಳಿದ್ರೆ ಅದು ತೀವ್ರತೆ ಹೆಚ್ಚಾಗತ್ತೆ ಒಂದೇ ಸರಿ. ಅರ್ಥ ಆಯ್ತಾ? ಅದಕ್ಕೆ ಮೌನವಾಗಿರಿ, ಏನು ಮಾಡ್ಕೋಬೇಡಿ, ಧ್ಯಾನ ಮಾಡಿ ಅಂತ ಹೇಳೋದು. ಆವಾಗ ನೀವು ಕಾಪಾಡ್ಕೋಬೋದು. ನಿಮ್ಮ ಉದ್ರೇಕಗಳು, ಭಾವೋದ್ರೇಕಗಳು, ಕೋಪ, ಕ್ರೋಧ ಎಲ್ಲ, ಅಸೂಯೆ ಇವೆಲ್ಲ ಕಡಿಮೆ ಮಾಡ್ಕೋಬೋದು. ಇಲ್ಲಾಂದರೆ ಆವತ್ತು ದಿನ ನೀವೇನಾದರೂ ಅದ್ರ ಮೇಲೆ ಹೆಚ್ಚು ಮಾಡೋಕ್ಕೆ ಹೋದರೆ ಅದು ಹೆಚ್ಚು ಪರಿಣಾಮ ತೋರಿಸಿ ಇನ್ನೊಬ್ಬರ ಜೀವಕ್ಕೆ ಅಪಾಯ ಆಗ್ಬೋದು. ಆ ರೀತಿಯಲ್ಲಿ ಅನೇಕ ಘಟನೆಗಳಿದೆ. ಪೌರ್ಣಮಿ ದಿನ ಹೆಚ್ಚು ಆತ್ಮಹತ್ಯೆಗಳಾಗತ್ತೆ. ಕಾರಣ ಏನಂದರೆ ಭೂ ವಾತಾವರಣದಲ್ಲಿ ಪಾಸಿಟಿವ್ ಅಯಾನ್ಸು ಹೇರಳವಾಗಿ ಫ್ಲೋ ಆಗುತ್ತೆ. ಪಾಸಿಟಿವ್ ಅಯಾನ್ಸ್, ಆ ಪಾಸಿಟಿವ್ ಅಯಾನ್ಸ್ ಏನು ಗೊತ್ತಾ, ನಮ್ಮ ದೇಹದಲ್ಲಿ ಒಳಗಡೆ ಹೋದ್ಮೇಲೆ ಒಂಥರ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡ್ತವೆ. ಇನ್ಸ್ಟೆಬಿಲಿಟಿ ಅಂದರೆ ದೇರ್ ಆಲ್ ಪಾಸಿಟಿವ್ ಅಯಾನ್ಸ್, ಟಾಕ್ಸಿಕ್ ಮೆಟೀರಿಯಲ್. ಸೊ ಅವಾಗ ಏನಾಗುತ್ತೆ, ನಮ್ಮ ಬಿಹೇವಿಯರ್ ಟೋಟಲಿ ಚೇಂಜ್ ಆಗುತ್ತೆ, ಕೆಟ್ಟದಾಗಿ ಬಿಹೇವ್ ಮಾಡ್ತೀವಿ. ಅದಕ್ಕೆ ಸೈಲೆಂಟ್ ಆಗಿರೋದು. ಮೆಂಟಲ್ ಹಾಸ್ಪಿಟಲ್ಸ್ ನೋಡಿ, ಆವತ್ತು ದಿನ ಹಿಡಿಯೋಕ್ಕಾಗಲ್ಲ ಅವ್ರನ್ನ, ಮೆಂಟಲ್ ಪೇಷಂಟ್ಸ್ನು ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಪಾಸಿಟಿವ್ ಅಯಾನ್ಸು ವಾತಾವರಣದಲ್ಲಿ ಹೆಚ್ಚಾಗಿರುತ್ತೆ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ಅನೇಕ ಎಕ್ಸಾಂಪಲ್ಸ್ ಇದೆ. ಓಕೆ, ಇದಕ್ಕೂ ಏನು ಮಾಡ್ತೀರಿ ಅಂದರೆ ವಿಡಿಯೋಗಳಿದೆ ಮಹಾತಾ ಟಿ ವಿಯಲ್ಲಿ. ಅದಕ್ಕೆ ಪ್ರಧಾನವಾಗಿ ಅಲ್ಲಿ ಜೂಮಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು, ನಂಬರ್ ಕೊಡಿ. ಈಗ ನಂಬರ್ಸ್ ಎಲ್ಲ ಕೊಡ್ತಾ ಇದ್ರಲ್ಲ ಮಾಸ್ಟರ್ಸು, ನೀವು ಕೊಟ್ಟರೆ ಅವ್ರು ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ಏನಂದರೆ ಮಹಾತಾ ಟಿ ವಿ ಅಂತ ರಿಜಿಸ್ಟರ್ ಮಾಡ್ಕೋಬೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಗಳು ಅದರಲ್ಲಿ ನಿಮ್ಗೆ ಸಿಗುತ್ತೆ. ನಾನು ಹೇಳಿರೋದು ಸ್ವಲ್ಪ ಜಾಸ್ತಿ ಹೇಳೋಕ್ಕಾಗಲ್ಲ, ಇನ್ನೂ ಸುಮಾರು ಅಂಶಗಳಿದೆ. ಸೊ ಇದೊಂದು ನಾವು ಜಾಸ್ತಿ ಹೇಳಕ್ಕೆ ಹೋದ್ರೂ ಟೈಮ್ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ವೀಡಿಯೋಗಳು ನೋಡಿ. ಒಂದು 10-15 ವೀಡಿಯೋಗಳಿದೆ ನೆಗೆಟಿವ್ ಅಯಾನ್ಸ್ ಬಗ್ಗೆ, ದಯವಿಟ್ಟು ಅದು ವೀಕ್ಷಿಸಿ. ರೈಟ್. ಸೊ ನೆಕ್ಸ್ಟು ಇನ್ನೊಂದು ಚಿಕಿತ್ಸೆ ನಾವು ಹೇಳ್ತಾ ಹೋಗಿದ್ದೀವಿ. ಅಂದರೆ ಇದೆಲ್ಲರೂ ಗೊತ್ತಿದೆ, ಪ್ಲೆಸಿಬೋ ಎಫೆಕ್ಟ್ ಅಂತ ಮೇಡಮು ಟೀಚ್ ಮಾಡಿರ್ತಾರೆ. ಐ ಥಿಂಕ್ ಮೇಡಮು ಉಮಾರಾಣಿ ಮೇಡಮ್ ಎಲ್ಲ ಟೀಚ್ ಮಾಡಿದ್ದಾರೆ. ಪ್ಲೆಸಿಬೋ ಎಫೆಕ್ಟು, ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡು ಹೇಗಿದೆಯೋ ಅದೇ ರೀತಿಯಲ್ಲಿ ಪ್ಲೆಸಿಬೋ ಎಫೆಕ್ಟ್ ಅನ್ನೋದು ಅದೊಂದು ಅತ್ಯುತ್ತಮವಾದ ವಿಧಾನ. ಅದು ಅಂದರೆ ಏನೂ ಇಲ್ಲ, ನಂಬಿಕೆ. ಇದು ವಿಶ್ವಾಸ, ನಂಬಿಕೆ. ಆ ವಿಶ್ವಾಸ ನಂಬಿಕೆಯನ್ನು ಅಳವಡಿಸ್ಕೊಂಡ್ರೆ ಏನೇ ಮಾಡಿದರೂ ಅದು ನಿಮಗೆ ಸಾಲ್ವ್ ಆಗುತ್ತೆ. ಉದಾಹರಣೆಗೆ ಪ್ಲೆಸಿಬೋ ಎಫೆಕ್ಟಲ್ಲಿ ಹೇಳಬೇಕಂದ್ರೆ, ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ, ಹಳ್ಳಿಗಳಲ್ಲಿ ಒಂದು ಫಕೀರ್ ಇರ್ತಾರೆ, ಇಲ್ಲಾಂದರೆ ಒಂದು ನಾಟಿ ವೈದ್ಯ ಇರ್ತಾರೆ. ಅವರು ಏನೇ ಒಂದು ನೀರು ಕೊಟ್ಟಿದ್ರೂ ನಿಮಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಸೊ ಅಂದರೆ ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮ್ಮ ತಾಯಿ ಇಲ್ಲಾಂದರೆ ನಮ್ಮ ಅವ್ವ ಅವರೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಏನೋ ಜ್ವರ ಬಂದರೆ, ಏನಾದರೂ ವ್ಯಾಧಿ ಬಂದರೆ ಒಂದು ಫಕೀರ್ ಹತ್ರ ಕರ್ಕೊಂಡೋಗಿ ಒಂದು ಅಂತ ಹಾಕ್ತಾಯಿದ್ರು, ಒಂದು ತಾಯತ್ತು ಕಟ್ತಾಯಿದ್ರು. ಅದರಿಂದ ಸಾಲ್ವ್ ಆಗುತ್ತೆ. ಅದು ಹೇಗಾಯಿತು ಅಂತಂದರೆ ನಾವು ತಿಳ್ಕೊಂಡ್ರೆ ಮಿತ್ರರೇ, ಇಲ್ಲಿ ಅದ್ಭುತವಾದ ವಿಷಯ ಇದು ಆ್ಯಕ್ಚುಲಿ. ಅದಕ್ಕೆ ನಮ್ಮ ಸಂಪ್ರದಾಯನೇ ದೊಡ್ಡದು. ಸಾಂಪ್ರದಾಯಕ್ಕೆ ಒಂದು ಸರಿ ಜೋರಾಗಿ ಚಪ್ಪಾಲು, ನಮ್ಮ ಸನಾತನ ಧರ್ಮಕ್ಕೆ ಜೋರಾಗಿ ಚಪ್ಪಾಲು. ಈ ನಾವು ಸನಾತನ ಧರ್ಮದಲ್ಲಿ ಏನು ಇಲ್ಲ ಅಂತ ಕೇಳಬೇಕು, ಏನು ಇದೆಯಾ ಅಂತ ಕೇಳೋಕ್ಕಾಗಲ್ಲ, ಏನು ಇಲ್ಲ ಅಂತ ಕೇಳಬೇಕಷ್ಟೇ. ಓಕೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗಿದೆ ಅಂದರೆ, ನೀವು ಆ ತಾಯತ್ತು ತೊಗೊಂಡೋದು ಅದು ವರ್ಕ್ ಆಗತ್ತಾ ಅಂತಂದರೆ ನಿಮ್ಮ ನಂಬಿಕೆ. ನಿಮ್ಮ ತಾಯಿ ಹೇಳಿರ್ತಾರೆ, ಇವರು ಒಳ್ಳೆ ಫಕೀರು, ಇವರು ಒಂದು ಅಂತರ ಕೊಟ್ಟರೆ ನಿಮಗೆ ಸಾಲ್ವ್ ಆಗ್ಬಿಡ್ತದೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ನಂಬಿಕೆ, ನಮ್ಮ ತಾಯಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನನಗೆ ವಾಸಿ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಹೋದರೆ ಆ 50% ಅಲ್ಲಿ ಹೋಗೋದು, 50% ತಾಯತ್ತು ತೊಗೊಳೋದು, ಕಟ್ಕೊಡೋದು, ಸಾಯಂಕಾಲಗೋ ಇನ್ನೊಂದು ದಿವಸಕ್ಕೋ ಅದು ವಾಸಿ ಆಯಿತು ಅಷ್ಟೇ. ಹೇಗಾಯಿತು ಅಂತಂದರೆ, ಯಾವಾಗ ನೀವು ನಂಬಿಕೆ ಅನ್ನೋದು ನಿಮ್ಮಲ್ಲಿ ಸೃಷ್ಟಿ ಆಗುತ್ತೋ, ನಂಬಿಕೆಯಿಂದ ನಮ್ಮ ದೇಹದಲ್ಲಿ ಇಲ್ಲಿ ಈ ಫ್ರಂಟ್ ಅಂದರೆ ಈ ಫೋರ್ ಹೆಡ್ಡಲ್ಲಿ ಓಪಿಯಾಡ್ಸ್ ಅಂತ ಒಂದಿರುತ್ತೆ. ಓಪಿಯಾಡ್ಸ್ ಬ್ರೈನಿಂದ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಯಾವಾಗ ನಂಬಿಕೆ ಬರುತ್ತೋ ಬ್ರೈನಿಂದ ಕೆಮಿಕಲ್ಸು ಉತ್ಪನ್ನ ಆಗುತ್ತೆ, ಅವು ರಕ್ತದಲ್ಲಿ ಹೋಗುತ್ತೆ. ಬ್ರೈನ್ ಕೆಲಸನೇ ಇದು. ಬ್ರೈನ್ ಕೆಲಸ ಏನು? ಅದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ. ಈ ಭೂಮಿ ಮೇಲೆ ಎಲ್ಲಿಲ್ಲ ಅಂತ ಲ್ಯಾಬೊರೇಟ್ರಿ ನಮ್ಮ ಒಳಗಡೆ ಇದೆ.
ಏನೇ ಕೆಮಿಕಲ್ ಬೇಕಂದ್ರೂ ಉತ್ಪನ್ನ ಆಗುತ್ತೆ. ಓಕೆ, ಆವಾಗ ನೀವು ಯಾವಾಗ ನಂಬಿಕೆ ಮಾಡ್ತಿರೋ ಒಳಗಡೆ ಆ ಓಪಿಯಾಯ್ಡ್ಸ್ ಕ್ರಿಯೇಟ್ ಆಗಿ ಬ್ಲಡ್ಡಲ್ಲಿ ಫ್ಲೋ ಆಗಿ ಆ ಅವಯವಕ್ಕೆ ಹೋಗಿ ಅವಯವಕ್ಕೆ ತಲುಪಿಸಿ ಅಲ್ಲಿ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ತದೆ, ನಿಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ಇಷ್ಟೇ ಆಗೋದು. ಅರ್ಥ ಆಯ್ತಾ? ಸೊ ಇದಕ್ಕೂ ಒಂದು ಅದ್ಭುತವಾದ ಉದಾಹರಣೆ ಏನಂದರೆ, ಒಂದು ವ್ಯಕ್ತಿ ಜರ್ನಲಿಸ್ಟ್, ಅವರು ದೊಡ್ಡ ಜರ್ನಲಿಸ್ಟು, ಒಂದು ದಿವಸ ಏರ್ಪೋರ್ಟ್ಗೆ ಹೋಗ್ತಾನೆ. ಅದು ಅದ್ಭುತವಾದ ಬುಕ್ ಇದೆ. ಆ ಬುಕ್ಕು ಆ್ಯಕ್ಚುಲಿ ಇಂಗ್ಲೀಷ್ ಬುಕ್ಕು, ಆದರೆ ಅವರೇ ಬರೆದಿರೋದು, ಅವರ ಜೀವನ ಚರಿತ್ರೆ ಬರೆದಿದ್ದಾರೆ. ಏನಾಗಿದೆ ಅಂದರೆ, ದೊಡ್ಡ ಜರ್ನಲಿಸ್ಟು, ದೊಡ್ಡ ವ್ಯಕ್ತಿ ಅನ್ನೋ ಒಂದು ಪ್ರೆಸಿಡೆಂಟ್ ಆಫ್ ದಟ್ ನೇಷನ್, ಐ ಥಿಂಕ್ ಆ ಕಂಟ್ರಿ, ಆ ದೇಶದ, ಅವ್ರನ್ನ ರಿಸೀವ್ ಮಾಡ್ಕೊಂಡಕ್ಕೆ ಹೋಗ್ತಾರೆ. ಅದು ಜೆಟ್ಟು ಬಂದಿರ್ತದೆ. ಅಲ್ಲಿ ಹೋಗಿ ವಿಮಾನ ಹತ್ರ ಹೋಗ್ತಾ ಇರ್ತಾರೆ, ಫ್ಲೈಟ್ ಹತ್ರ ಹೋಗ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ಒಂದು ಯಾವುದೋ ಇನ್ನೊಂದು ವಿಮಾನ, ಅಲ್ಲಿ ಫುಲ್ಲು ಫಾಗ್ ಇರುತ್ತೆ, ಒಂಥರ ಮಂಚು, ಏನು ಕಾಣಿಸಲ್ಲ ಮುಂದೆ. ಇವರು ಹೋಗಿ ಅದಕ್ಕೂ ಡೈರೆಕ್ಟಾಗಿ ಒಂಥರ ಅಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಆ ಇನ್ನೊಂದು ಮಧ್ಯದಲ್ಲಿ ಏನೋ ಫ್ಲೈಟ್ ನಿಂತಿರ್ತಾರೆ, ಅದು ಅವ್ರ ಫ್ಲೈಟ್ ಇನ್ನೊಂದು ಕಡೆ ಇರ್ತದೆ. ಇವರು ಹೋಗ್ತಾ ಹೋಗ್ತಾ ಅದಕ್ಕೂ ಡ್ಯಾಶ್ ಆಗ್ತಾರೆ, ಅಂದರೆ ಒಂಥರ ಇದು, ಅಂದರೆ ಅದಕ್ಕೂ ಕೊಲ್ಲೈಡ್ ಆಗ್ತಾರೆ. ಅವಾಗ ಏನಾಗಿದೆ ಅಂದರೆ, ಇವರು ಯಾವ ರೀತಿಯಲ್ಲಿ ಅಂದರೆ ಒಂಥರ ಬಿದ್ದು ಹೋಗ್ತಾರೆ ಪೂರ್ತಿ. ಆ ಬೋನ್ಸ್ ಗೀನ್ಸ್ ಎಲ್ಲ ಒಳಗಡೆ ಬೋನ್ಸು ಗೀನ್ಸು, ಅಂದರೆ ಒಂದು ಆ ಕಡೆಯಿಂದ ವಿಮಾನ ಬರ್ತಾ ಇದೆ, ಇವ್ರಿಗೆ ಗೊತ್ತಿಲ್ಲ ಆ ಮಂಚಲ್ಲಿ ಅದು ಹೋಗಿ ಇವ್ರಿಗೆ ಟಚ್ ಆಗುತ್ತೆ. ಅದು ಒಂಥರ ಪ್ರಮಾದ, ಆ್ಯಕ್ಸಿಡೆಂಟ್ ಅಂತ ಅನ್ಕೋ. ಆ್ಯಕ್ಸಿಡೆಂಟಲ್ಲಿ ಇವನು ಬಿದ್ದು ಹೋಗ್ತಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಿಯರ್ ಬೈ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅವ್ರು ಹೇಳ್ತಾರೆ, ಒಂದು ಮೂಲೆ ಒಂದು ಯಾವುದು ವರ್ಕ್ ಆಗ್ತಾ ಇಲ್ಲ, ಒಂದು 3 ತಿಂಗಳು ಇರ್ಬೋದು ಅಷ್ಟೇ ಇವರು ಅಂತ ಹೇಳ್ತಾರೆ. 3 ತಿಂಗಳು ಇರ್ಬೋದು ಈ ವ್ಯಕ್ತಿ. ಯಾಕಂದರೆ ಒಳಗಡೆ ಎಲ್ಲ ಫ್ರ್ಯಾಕ್ಚರ್, ಮಲ್ಟಿಪಲ್ ಫ್ರ್ಯಾಕ್ಚರ್ಸು, ಎಲ್ಲ ಬೋನ್ಸ್ ಗಿನ್ಸ್ ಎಲ್ಲ ಒಂಥರ ಪೌಡರ್ ಥರ ಆಗ್ಬಿಟ್ಟು ಇನ್ನು ಏನೂ ಬದುಕೋದು ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಆವಾಗ ಆ ವ್ಯಕ್ತಿಯನ್ನು ಹಾಸ್ಪಿಟ್ಲಿಗೆ ಸೇರಿಸಿದ ಮೇಲೆ ಅವನು ಹಾಗೆ ಇರ್ತಾನೆ. ಅವರು ಫ್ರೆಂಡ್ಸ್ ಎಲ್ಲ ಬರ್ತಾ ಹೋಗ್ತಾ ಇರ್ತಾರಲ್ಲ, ಒಂದು ಫ್ರೆಂಡ್ ಬರ್ತಾನೆ, ಮಿಕ್ಕಿದವರೆಲ್ಲ ಬರ್ತಾ ಹೋಗ್ತಾರೆ. ಒಬ್ಬರು ಬರ್ತಾರೆ, ಬಂದ್ಬಿಟ್ಟು ಇವರು ಮಲಗಿರ್ತಾರೆ. ಈಗ ಈ ಥರ ಅವರು ಈಗ ಮೂವ್ ಮಾಡೋಕ್ಕಾಗಲ್ಲ, ಕೈ ಕಾಲು ಏನು ಮೂವ್ ಮಾಡೋಕ್ಕಾಗಲ್ಲ, ಜಸ್ಟ್ ಒಂದು ಕಲ್ಲು ಥರ ಅಷ್ಟೇ. ಬೆಡ್ ಮೇಲೆ ಮಲಗಿರಬೇಕು 3 ತಿಂಗಳು. ಅದಾದಮೇಲೆ ಅವರು ಕಷ್ಟ, ಜೀವನ ಕಷ್ಟ ಅಂತ. ಅವನು ಬಂದು ಒಂದು ಜೋಕ್ ಪ್ಲೇ ಮಾಡ್ತಾನೆ, ಒಂದು ವಿಡಿಯೋ ಹೆಂಗಿರ್ತದೆ ಅಂದರೆ ನಗೋದು. ಆ ನಗೋದೊಂದು ಪ್ಲೇ ಮಾಡ್ತಾನೆ. ಅವತ್ತು ವಿಚಿತ್ರವಾಗಿ ಏನಾಯ್ತು ಅಂದರೆ, 3 ತಿಂಗಳು ಒಳಗಡೆ ಆಗಿರುವಂಥ ಘಟನೆ ಇದು. ವಿಚಿತ್ರ ಘಟನೆ ಅಂದರೆ, ಆ ವಿಡಿಯೋ ಹಿಂಗೆ ತೋರಿಸ್ತಾ ಇರ್ತಾರೆ. ಅದರಲ್ಲಿ ಜೋಕು ಅಂದರೆ ಒಂದು ನಗು ಬರೋವಂಥ ಒಂದು ಅಂಶ ಅದು ನೋಡಿದ ಮೇಲೆ ಸ್ವಲ್ಪ ಅವನ ಕೈಯಲ್ಲಿ ಒಂದು ಫಿಂಗರ್, ಒಂದು ಬೆರಳು ಈ ಥರ ಮೂಮೆಂಟ್ ಆಯಿತು, ಸ್ವಲ್ಪ ಮೂಮೆಂಟ್ ಆಯಿತು. ಅವ್ರು ಗಮನಿಸಿದ್ದಾರೆ. ಇಮಿಡಿಯೇಟ್ ನರ್ಸ್ ಬಂದು ಗಮನಿಸಿ, ಇದೇನೋ ಆಗಿದೆ, ಇದು ಸ್ವಲ್ಪ ಇದೇನೋ ಪರಿಣಾಮ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟಿಂದ ಒಂದು ಟಿ ವಿ ಹಾಕಿ ಅವನಿಗೆ ಈ ನಗು ಬರೋವಂಥದ್ದೇ ಜೋಕ್ಸು ಅದು ಇದು ಚಾರ್ಲಿ ಚಾಪ್ಲಿನ್ ಎಲ್ಲ ಪ್ಲೇ ಮಾಡ್ತಾ ಹೋದರು. 3 ಮಂತ್ಸಲ್ಲಿ ಎಲ್ಲ ಸರಿ ಹೋಗಿ ಎದ್ದು ವಾಕ್ ಮಾಡಿಕೊಂಡು ಆಚೆ ಕಡೆ ಹೋಗಿದ್ದಾರೆ. ನೋಡಿದ್ರಾ? ಜಸ್ಟ್ 3 ಮಂತ್ಸ್ ಅಷ್ಟೇ. ಡಾಕ್ಟರ್ಸ್ಗೆ ಆಶ್ಚರ್ಯ ಆಯಿತು, ಏನಾಯಿತು, ಹೆಂಗಾಯಿತು ಹೀಲಿಂಗ್ ಅಂದರೆ, ಎಲ್ಲ ನಮ್ಮ ಒಳಗಡೆ ಅದ್ಭುತವಾದ ವೈದ್ಯರಿದ್ದಾರೆ ಮಿತ್ರರೇ. ನಮ್ಮ ಒಳಗಡೆ ಅದ್ಭುತವಾದ ಪ್ರಾಣಶಕ್ತಿ ಅನ್ನೋದು ದೊಡ್ಡ ವೈದ್ಯ, ಆ ದೊಡ್ಡ ವೈದ್ಯರು, ಅಂತರ ವೈದ್ಯರು, ಅವರೆಲ್ಲ ಸರಿಪಡಿಸ್ತಾರೆ. ಒಂದೇನೆಂದರೆ, ನಮ್ಮ ಮನಸ್ಸಿಂದ ಅಡ್ಡ ಮಾಡಬಾರ್ದು ಅಷ್ಟೇ. ಸೊ ಅದಕ್ಕೂ ಒಂದು ಸಾಕ್ಷಿ ಅದು ಆ ನಂಬಿಕೆ. ಸೊ ಆ ನಂಬಿಕೆ ಅನ್ನೋದಿದ್ದರೆ ಓಕೆ, ಪ್ರತಿಯೊಂದು ಸಾಧಿಸ್ಬೋದು. ಅದಕ್ಕೋಸ್ಕರನೇ ಪ್ಲೆಸಿಬೋ ಎಫೆಕ್ಟ್ ಅಂದರೆ, ನಿಮ್ಮ ನಂಬಿಕೆನೇ ನಿಮ್ಮ ವೈದ್ಯರು, ನಿಮ್ಮ ನಂಬಿಕೆನೇ ನಿಮ್ಮ ಎಲ್ಲದನ್ನೂ ಮಾಡಿಕೊಡ್ತದೆ ಅಂತ ನಾವು ಅರ್ಥ ಆಗತ್ತೆ. ಆ ಬುಕ್ ಇದೆ, ಪ್ಲೆಸಿಬೋ ಎಫೆಕ್ಟ್ ಅನ್ನೋ ಬುಕ್ ಇದೆ, ದಯವಿಟ್ಟು ಎಲ್ಲರೂ ಓದಿ. ಪ್ಲೆಸಿಬೋ ಎಫೆಕ್ಟ್ ಅನ್ನೋ ದೊಡ್ಡ ಬುಕ್ ಇದೆ, ಇಂಗ್ಲೀಷಲ್ಲಿದೆ. ಯು ಆರ್ ದ ಪ್ಲೆಸಿಬೋ. ಸೊ ಡೆಫಿನೆಟ್ಲಿ ಅದು ಆ ಬುಕ್ ಓದಿದ್ರೆ ನಿಮಗೆ ಅನೇಕ ಘಟನೆಗಳು ಈ ರೀತಿಯಲ್ಲಿದೆ. ಸೊ ಖಂಡಿತ ಅದು ಅದ್ಭುತವಾದ ಫಲಿತ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಇದೊಂದು ಚಿಕಿತ್ಸೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಈಗಲೂ ಅಷ್ಟೇ ನಿಮ್ಮ ಮಕ್ಕಳಿಗೂ ಎಲ್ಲೆಲ್ಲೋ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬಿಡಿ. ಓಕೆ, ಪ್ರಧಾನವಾಗಿ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನೀವೇ ಒಂದು ನೀರು ತಗೊಳ್ಳಿ, ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಅದಕ್ಕೆ ಶಕ್ತಿ ಪ್ರಸಾರ ಮಾಡಿ. ಅಂದರೆ ಅದಕ್ಕೂ ಶಕ್ತಿ ಪ್ರಸಾರ ಮಾಡಿ, ನಿಮ್ಮಿಂದನೇ ಶಕ್ತಿ, ನಿಮ್ಮ ಪ್ರಾಣಶಕ್ತಿ ಅದು ತಲುಪಿಸಿ. ಹಾಗೆ ಅವ್ರಿಗೆ ಹೇಳಿ ಕೂಡಿಸಿ, ಅಂದರೆ ನಿಮ್ಮ ಮೇಲೆ ನಂಬಿಕೆ ಇರ್ತದಲ್ಲ. ಸೊ ಹಾಗೆ ಹೇಳಿ, ಇದು ನಾನು ಒಂದು ಶಕ್ತಿ ಕೊಟ್ಟಿದ್ರೆ ಇದು ಕುಡಿ ಅಂತೇಳ್ಬಿಟ್ಟು ಅವ್ರಿಗೆ ಕುಡಿಯೋಕ್ಕೆ ಕೊಡಿ. ಖಂಡಿತ ಅವ್ರಿಗೆ ವಾಸಿ ಆಗತ್ತೆ. ನೀವು ಎಲ್ಲೋ ಕರ್ಕೊಂಡೋದು ಬೇಕಾಗಿಲ್ಲ, ನಾಟ್ ನೆಸಸರಿ. ಆಯಿತಾ? ಈಗ ಅಗ್ನಿಹೋತ್ರ ಮಾಡ್ತೀವಿ, ಬೂದಿ ಬರುತ್ತಲ್ಲ, ಆ ಬೂದಿಯನ್ನು ಸ್ಟೋರ್ ಮಾಡಿಟ್ಕೊಳ್ಳಿ. ಇಂಥ ವಿಷಯಗಳಿಗೆ ಏನು ಮಾಡ್ತೀರಿ ಅಂದರೆ,
ಸ್ವಲ್ಪ ಬೂದಿ ತಗೊಂಡು ಯಾವಾಗ ನೆಗಡಿ ಆಗಿದೆ, ಸ್ವಲ್ಪ ಎಲ್ಲೋ ಮೈ ಕೈ ನೋವಿದೆ ಅದು ಇದ್ದಿದ್ದರೆ ಸ್ವಲ್ಪ ಆ ಬೂದಿ ತಗೊಂಡು ನೀರಲ್ಲಿ ಹಾಕಿ ಬೆರೆಸಿ ಅದ್ರ ಮೇಲೆ ಜಸ್ಟ್ ಫೋಕಸ್ ಮಾಡಿ, ನಿಮ್ಮ ಕಣ್ಣುಗಳು ಮುಚ್ಕೊಂಡು ನಿಮ್ಮ ಪ್ರಾಣಶಕ್ತಿಯನ್ನು ತಲುಪಿಸಿ ಆಮೇಲೆ ಅವ್ರು ಕೊಡಿ. ಅಷ್ಟೇ. ಆ ನಂಬಿಕೆಯಿಂದ ನಿಮ್ಮ ಪ್ರಾಣಶಕ್ತಿ ತಲುಪಿಸೋದ್ರಿಂದ ಆ ಅಗ್ನಿಹೋತ್ರ ಭಸ್ಮದ ಆ ಶಕ್ತಿಯಿಂದ ಎಲ್ಲದಿಂದ ಅವರಿಗೆ ವಾಸಿ ಆಗಿಲ್ಲ ಅಂದರೆ ಕೇಳಿ. ಇದಕ್ಕಿಂತ ಏನು ಬೇಕು? ನಾವು ಡಾಕ್ಟರ್ಸು, ಈ ಡಾಕ್ಟರು, ಆ ಡಾಕ್ಟರ್ ಅಂತ ಓಡಿ 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 ದುಡ್ಡು ಖರ್ಚು ಮಾಡಿಕೊಂಡು ಮನಃಶಾಂತಿ ಹೋಗಿ, ಮಕ್ಕಳಿಗೂ ಮನಃಶಾಂತಿ ಇಲ್ಲ, ಅವ್ರು ಓದೋಕ್ಕೂ ಒಂಥರ ಭಂಗ ಆಗತ್ತೆ ಅಲ್ವಾ? ಇದೆಲ್ಲ ಹೋಗ್ಬಿಡಿ. ಇಷ್ಟು ಈಸಿ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟು ಯಾರನ್ನ ನಮ್ಮ ಮಾತಾರ್ ಫೌಂಡೇಶನ್ ಬಂದರೆ ಒಬ್ಬೊಬ್ರಿಗೂ ಸ್ವಲ್ಪ ಸ್ವಲ್ಪ ಬೂದಿ ಕೊಟ್ಟು ಇದರಲ್ಲಿ ಎಲ್ಲ ಇದೆ, ಇದು ಉಪಯೋಗಿಸ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗುತ್ತೆ ಹೋಗಿ ಅಂತ ಆ ಥರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅಷ್ಟೇ. ಆ ಥರ ಒಂದು ಸಣ್ಣ ಪ್ಯಾಕೆಟ್ ಕಟ್ಟೋದು, ಇದು ತೊಗೊಂಡು ಇದು ಉಪಯೋಗಿಸ್ಕೊಳ್ಳಿ, ಎಲ್ಲ ಸಾಲ್ವ್ ಆಗುತ್ತೆ ಹೋಗಿ ಅಂತೆ. ಅವರು ಎನಿವೇ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ನಾವು ಚೆನ್ನಾಗಿ ಒಳ್ಳೇದು ಮಾಡ್ತೀವಿ ಅಂತ ನಂಬಿಕೆ ಇದೆ, ಸಾಕಷ್ಟೇ. ಒಂದು ಬೂದಿ ಎಲ್ಲ ಭಸ್ಮ ಒಂದು ಸ್ಮಾಲ್ ಪ್ಯಾಕೆಟ್ ಮಾಡೋದು, ಕೊಡ್ತಾ ಇರೋದು ಒಬ್ಬೊಬ್ಬರಿಗೆ, ಅಷ್ಟೇ ಆಗತ್ತೆ ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ಸಹ ಈ ಎಕ್ಸ್ಪೆರಿಮೆಂಟ್ಸ್ ಮಾಡಿ, ದಯವಿಟ್ಟು ಎಲ್ಲರೂ ಎಕ್ಸ್ಪೆರಿಮೆಂಟ್ಸ್ ಮಾಡಿ. 100% ವರ್ಕ್ ಆಗತ್ತೆ, ನೋ ಡೌಟ್. ಅದಾಯ್ತಾ? ಸೊ ಇಂಥ ಅದ್ಭುತವಾದ ಚಿಕಿತ್ಸೆಗಳು ನಮ್ಮ ಸನಾತನ ಧರ್ಮ ಭಾಗವಾಗಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದಾದ ಮೇಲೆ ಸೊ ಇನ್ನೊಂದು ಮ್ಯಾಗ್ನೆಟೋ ಚಿಕಿತ್ಸೆ ಅಂತ, ಮ್ಯಾಗ್ನೆಟೋ ಥೆರಪಿ ಗೊತ್ತಿರ್ತದೆ. ಮ್ಯಾಗ್ನೆಟೋ ಥೆರಪಿ ಏನಿಲ್ಲ, ಮ್ಯಾಗ್ನೆಟೋ ಥೆರಪಿ ಅಂದರೆ ಮ್ಯಾಗ್ನೆಟ್ ಸಿಗುತ್ತೆ ನಿಮಗೆ. ಸೊ ನಮ್ಮ ಫೌಂಡೇಶನಲ್ಲಿ ಒಂದು BM ಹೆಗ್ಡೆ ಅವರು ತಯಾರು ಮಾಡಿರೋಂಥ BM ಪಲ್ಸರ್ ಅಂತ ಒಂದಿದೆ, ಮ್ಯಾಗ್ನೆಟಿಕ್ ಪಲ್ಸರ್. ಅದು ಏನಿಲ್ಲ, ಅವರು ಎಷ್ಟು ಪ್ರಯೋಗಗಳು ಮಾಡಿದೆ ಅಂದರೆ, ನಮ್ಮ BM ಹೆಗ್ಡೆ ಎಕ್ಸ್ ವೈಸ್ ಚಾನ್ಸಲರ್ ಆಫ್ ಮಣಿಪಾಲ್ ಯೂನಿವರ್ಸಿಟಿ ಅದ್ಭುತ ಪ್ರಯೋಗಗಳು ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಒಬ್ರಿಗೆ ಯಾರಿಗೋ ಒಂದು ಉದಾಹರಣೆ ಹೇಳ್ತಾಯಿದ್ರು, ಅವರ ಸಂಸ್ಥೆಗೆ ಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅವರಿಗೆ. ಹಾರ್ಟ್ ಅಟ್ಯಾಕ್ ಆದಮೇಲೆ ಜನರಲಿ ಸ್ಟಂಟ್ ಮಾಡಿ ಏನೇನೋ ಮಾಡ್ತಾರಲ್ಲ, ಇವ್ರೇನು ಮಾಡಿದ್ದಾರೆ ಅಂದರೆ ಆ BM ಪಲ್ಸರ್ನ ತಗೊಂಡು, ಆ ಪಲ್ಸರ್ ಏನು ಮಾಡ್ತೀವಿ ಅಂದರೆ ಈ ಭಾಗದಲ್ಲಿ ಹಾಗೆ ಒಂದು ಪ್ಲಾಸ್ಟರ್ ಹಾಕಿ ಆ ಪಲ್ಸರಲ್ಲಿ ಇಟ್ಟುಬಿಡ್ತಾರೆ. ಈ BM ಪಲ್ಸರ್ ಏನು ಮಾಡ್ತಂದರೆ ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಜನ್ರೇಟ್ ಮಾಡ್ತಾ ಇರ್ತದೆ ಕಂಟಿನ್ಯೂಸ್. ಆ ಎನರ್ಜಿ ಈ ಭಾಗದೆಲ್ಲ ಪೂರ್ತಿ ಹೀಲ್ ಮಾಡ್ತಾ ಬರ್ತದೆ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ವಿದ್ಯುದಯಸ್ಕಾಂತ ಕ್ಷೇತ್ರ ಚೆನ್ನಾಗಿಲ್ಲ ಅಂದರೆ ಅದನ್ನು ಸರಿಪಡಿಸೋದು ಅಷ್ಟೇ, ಇನ್ನೇನು ಮಾಡಲ್ಲ. ಆ ರೀತಿಯಲ್ಲಿ ಮಾಡಿ ನೆಕ್ಸ್ಟ್ ಅವರ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮಿಂದ ಆಚೆ ಕಡೆ ತೊಗೊಂಡು ಬಂದಿದ್ದಾರೆ. ವಿತಿನ್ 1 month 2 months ಅಷ್ಟೇ ಆಗಿರೋದು. ಆ BM ಪಲ್ಸರ್ ಅವರು ಡಿಸೈನ್ ಮಾಡಿದ್ದಾರೆ, ಅದು ನಾನು ತರಿಸಿದ್ದೀನಿ ಮ್ಯಾಂಗ್ಳೂರಿಂದ. ಸೊ ನಮ್ಮ ಫೌಂಡೇಶನಲ್ಲಿ ಇದೆ. ಅಂದರೆ ಎಷ್ಟೋ ಚಿಕಿತ್ಸೆಗಳು, ಈಗ ಉದಾಹರಣೆಗೆ ಈ ಕೈ ನೋವಾಗ್ತಾ ಇದೆ, ಏನಿಲ್ಲ, ಅದು ತೊಗೊಂಡೋದು ಈ ಕೈಯೆಲ್ಲ ಉಸ್ತಾ ಇರೋದು, ಮೇಲೆಯಿಂದ ಕೆಳಗೆ ಅರ್ಧ ಗಂಟೆ ಮಾಡಿಕೊಂಡ್ರೆ ಕೈ ನೋವಾಗುತ್ತೆ. ಹೀಲಿ ಅಂತ ಒಂದು ಡಿವೈಸ್ ನೋಡಿರ್ತೀರಲ್ಲ, ಹೀಲಿ ಅಂತ ನೀವೆಲ್ಲ ನೋಡಿರ್ತೀರಿ. ಹೀಲಿ ಅಂತ ಇತ್ತೀಚಿನ ಕಾಲದಲ್ಲಿ ಫ್ರೀಕ್ವೆನ್ಸಿ ಥೆರಪಿಯಿಂದ ಕರೆಕ್ಟ್. ಸೊ ಈ ಹೀಲಿ ಡಿವೈಸ್ನು ಅಷ್ಟೇ ಫ್ರೀಕ್ವೆನ್ಸಿ ಕರೆಕ್ಷನ್ ಮಾಡುತ್ತೆ ಅಷ್ಟೇ. ನಮ್ಮ ದೇಹದಲ್ಲಿ ಒಂದೊಂದು ರೋಗಕ್ಕೆ ಒಂದು ಲೋ ವೈಬ್ರೇಷನ್ಸ್, ಲೋ ಫ್ರೀಕ್ವೆನ್ಸಿ ಅಷ್ಟೇ. ಅದನ್ನು ಹೆಚ್ಚು ಮಾಡ್ತಾ ಹೋದರೆ ಅದು ಸರಿ ಹೋಗುತ್ತೆ ಅಷ್ಟೇ. ಆದರೆ ವೈಬ್ರೇಷನಲ್ ಥೆರಪಿ ಅಂತ ಹೇಳ್ತೀವಿ, ವೈಬ್ರೇಷನಲ್ ಮೆಡಿಸನ್ ಅಂತ ಕರಿತೀವಿ. ವೈಬ್ರೇಷನಲ್ ಮೆಡಿಸನ್ ಭಾಗವಾಗಿ ಅನೇಕ ಚಿಕಿತ್ಸೆಗಳಿದೆ, ನಾನು ಹೇಳ್ತಾ ಹೋಗ್ತೀನಿ. ಸೊ ಆ ರೀತಿಯಲ್ಲಿ ಮ್ಯಾಗ್ನೆಟ್ ಥೆರಪಿ ಕೆಲಸ ಮಾಡ್ತಾಯಿದೆ. ಮ್ಯಾಗ್ನೆಟ್ ಥೆರಪಿ ಕೆಲಸ ಮಾಡಲ್ಲ ಅಂತ ಅಂದ್ಕೊಳ್ಕೊಬೇಡಿ. ಸೊ ನೀವು ಮ್ಯಾಗ್ನೆಟನ್ನು ಹತ್ರ ಇಟ್ಕೊಳೋದು, ಆ ಮ್ಯಾಗ್ನೆಟಿಕ್ ಚಾರ್ಜ್ ನೀವು ತೊಗೊಂಡ್ರೆ ನಿಮ್ಮ ದೇಹದಲ್ಲಿ ಆ ಮ್ಯಾಗ್ನೆಟಿಕ್ ಚಾರ್ಜ್ ಹೆಚ್ಚು ಮಾಡಿ ಕರೆಂಟ್ ಫ್ಲೋ ಸರಿ ಮಾಡ್ತದೆ, ಅನಾರೋಗ್ಯ ಸರಿ ಹೋಗುತ್ತೆ ಅಷ್ಟೇ. ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಎಲ್ಲದನ್ನು ಒಂಥರ ಕರೆಂಟ್ ಫ್ಲೋ, ವಿದ್ಯುದಯಸ್ಕಾಂತ ಅಂದರೆ ಒಂದು ಹೇಳ್ಬೇಕಂದ್ರೆ ಎಲೆಕ್ಟ್ರಿಕಲ್ ಫ್ಲೋ ಇರ್ತದೆ, ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇರ್ತದೆ ದೇಹದಲ್ಲಿ. ನಮ್ಮ ಎಲ್ಲ ನರಗಳಲ್ಲಿ ಏನು ಪ್ರವಾಹ ಆಗ್ತಾ ಇರ್ತದೆ, ಬ್ಲಡ್ ಪ್ರವಾಹ ಆಗ್ತಾ ಇರ್ತದಲ್ಲ, ಆ ಬ್ಲಡ್ಡು ಪ್ರವಾಹ ಆಗ್ತಾ ಇದೆ ಅಂದರೆ ಅಲ್ಲಿ ಕಂಪಲ್ಸರಿ ಒಂದು ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದೆ. ಆ ಎಲೆಕ್ಟ್ರಿಸಿಟಿ ಫ್ಲೋ ಯಾವಾಗ ಕಡಿಮೆ ಆಗುತ್ತೋ ಆವಾಗ ನಮಗೆ ರೋಗ ಬರೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ಸರಿಪಡಿಸೋಕ್ಕೆ ಅನೇಕ ವಿಧಾನಗಳು, ನಾವು ಫಾಲೋ ಮಾಡೋಂಥ ಅನೇಕ ವಿಧಾನಗಳು. ಸೊ ಇದರಲ್ಲಿ ಮ್ಯಾಗ್ನೆಟ್ ಥೆರಪಿ ಆಯಿತು. ಆಮೇಲೆ ಸ್ವರಯೋಗ ಎಷ್ಟು ಜನ ಕೇಳಿದ್ರಲ್ಲಿ ಸ್ವರಯೋಗ? ಈ ಕಡೆ ಸ್ವರಯೋಗ. ಸೊ ಆಲ್ಮೋಸ್ಟ್ ಈಗ ಏನಾಗ್ತದೆ, ನಮ್ಮ ಇಂದಿನ ಪರಿಜ್ಞಾನ ಯಾವುದೂ ಇಲ್ಲ, ಎಲ್ಲ ಸೋಷಿಯಲ್ ಸೈನ್ಸು, ಜಿಯೋಗ್ರಫಿ, ಬಾಟ್ನಿ, ಜುವಾಲಜಿ ಇವೆಲ್ಲ ಚೆನ್ನಾಗಿ ಓದಿ, ಸೊ ಈ ಮಾಡರ್ನ್ ಎಜುಕೇಷನಿಂದ ಎಲ್ಲ ಎಜುಕೇಟ್ ಮಾಡಿಕೊಂಡು ನಮಗೆ ಪೂರ್ತಿ ತುಂಬೋಗಿದೆ. ನಮ್ಮ ಇಂದಿನ ವಿಜ್ಞಾನ ಒಂದು ಕೇಳಿದ್ರು ಗೊತ್ತಿಲ್ಲ,
ಗೊತ್ತಿಲ್ಲ ಯಾವಾಗಲೂ ಅದೇ ಆನ್ಸರೇ ಬರೋದು. ಪತ್ರಿಸಾರಿಂದ ಧ್ಯಾನ ಅಂತೂ ನಮ್ಗೆ ಎಲ್ಲರಿಗೂ ಸಿಕ್ಕಿದೆ ಈಸಿಯಾಗಿ. ಇಲ್ಲಾಂದರೆ ಅದನ್ನೂ ಏನಾಗ್ತಾಯಿತ್ತೋ ಗೊತ್ತಿಲ್ಲ ಅಲ್ವಾ. ಆದರೆ ಇಂಥ ವಿಜ್ಞಾನಗಳು ವೇದಗಳಿಂದ ಅನೇಕ ವಿಜ್ಞಾನಗಳಿದೆ. ಸ್ವರ ವಿಜ್ಞಾನ ಅಂದರೆ ಏನಿಲ್ಲ. ನಾನು ನಿನ್ನೆ ಹೇಳ್ತಾ ಇದ್ದೆ, ಸ್ವರ ಅಂದರೆ ಶ್ವಾಸದ ಶಬ್ದ. ಶ್ವಾಸ ಮಾಡೋಂಥ ಒಂದು ಶಬ್ದ, ಅದನ್ನೇ ಸ್ವರ ಅಂತ ಕರಿತೀವಿ. ಶ್ವಾಸ ಒಳಗಡೆ ಹೋಗೋದು ಹೊರಗಡೆ ಬರೋದು ನಮಗೆಲ್ಲ ಗೊತ್ತಿರೋ ವಿಷಯ. ಅದು ಗ್ಯಾರಂಟಿನಾ? ಗ್ಯಾರಂಟಿ ಇದೆಯಲ್ಲ, ರೈಟ್. ಸೊ ಅದು ನಿನ್ನೆ ಒಬ್ಬರು ಯಾರು ನಮ್ಮ ರಾಜಶೇಖರ್ ಸರ್ ಕೇಳ್ತಾಯಿದ್ರು, ನಿಮ್ಮಲ್ಲಿ ಯಾವುದಕ್ಕೆ ಪ್ರೂಫ್ ಬೇಕಾಗಿಲ್ಲ ಅಂತ ಅಲ್ವಾ. ಯಾವುದಕ್ಕೆ ಪ್ರೂಫ್ ಬೇಕಾಗಿಲ್ಲ ಅಂದರೆ ಅದಕ್ಕೆ ಆನ್ಸರ್ ನನಗೆ ಸಡನ್ನಾಗಿ ನನಗೆ ಬಂತು. ಅಂದರೆ ನನಗದು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಸಡನ್ನಾಗಿ ಆನ್ಸರ್ ಬಂತು. ಪ್ರಜ್ಞೆ ಅಂತ ಹೇಳಿದೆ. ಮಿಕ್ಕಿದವರೆಲ್ಲ ಯೋಚನೆ ಮಾಡ್ತಾಯಿದ್ರು ಏನು ಅಂತ. ಏನೂ ಇಲ್ಲ ಪ್ರಜ್ಞೆ. ನಾವು ಬದುಕಿದ್ದೀವಿ ಅಂದರೆ, ಜೀವಂತವಾಗಿದ್ವಿ ಅಂದರೆ ಅದೇ ಪ್ರಜ್ಞೆ. ಅರ್ಥ ಆಯ್ತಾ? ವಾಟ್ ಮೋರ್ ಎಕ್ಸಾಂಪಲ್ ಯು ನೀಡ್? ಈಗ ಬಲ್ಬ್ ಉರಿತಾ ಇದೆ, ಎಲೆಕ್ಟ್ರಿಸಿಟಿ ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಬೇಕಾ ಎಲೆಕ್ಟ್ರಿಸಿಟಿ ಇದೆಯಾ ಇಲ್ಲ? ಹೋಗ್ತಾ ಟಚ್ ಮಾಡ್ತೀರಾ? ಏನಾದರೂ ಟಚ್ ಮಾಡಿದ್ರೆ ಶಾಕ್ ಹೊಡಿತದೆ ಅಷ್ಟೇ ಅಲ್ವಾ. ಅದು ಟಚ್ ಮಾಡೋದು ಬೇಕಾಗಿಲ್ಲ, ಉರಿತಾ ಇದೆಯಲ್ಲ ಅದೇ ಒಳಗಡೆ ಶಕ್ತಿ ಇದೆ, ಜೀವಶಕ್ತಿ ಇದೆ. ನಾನು ಜೀವಂತವಾಗಿದೆಯಲ್ಲ, ಇನ್ನೇನು ಬೇಕು? ಅದೇ ಉದಾಹರಣೆ. ದಟ್ ಈಸ್ ದ ಲೈವ್ ಎಕ್ಸಾಂಪಲ್. ಐ ಆಮ್ ಅಲೈವ್. ನನ್ನ ಪ್ರಜ್ಞೆ ಒಳಗಡೆ ಇದೆ, ನನ್ನ ಕಾನ್ಷಿಯಸ್ನೆಸ್ ಒಳಗಡೆ ಇದೆ, ಅದಕ್ಕೆ ನಾನು ಜೀವಂತವಾಗಿದ್ದೀನಿ. ಅದಕ್ಕೂ ಪ್ರೂಫ್ ಬೇಕಾಗಿಲ್ಲ ಮಿತ್ರರೇ. ನೀವು ಓಡಾಡ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ, ತಿಂತಾ ಇದ್ದೀರಾ, ನಿದ್ದೆ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಏನು ಬೇಕು? ಅಂದರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಹರಿತಾ ಇದೆ, ಪ್ರಾಣಶಕ್ತಿ ಇದೆ, ಜೀವಂತವಾಗಿ ಇದ್ದೀರಿ ಅಂದರೆ ಅದೇ ಉದಾಹರಣೆ ಅಷ್ಟೇ, ಸಾಕ್ಷಿ. ಓಕೆ. ಈಗ ಸ್ವರ ಅನ್ನೋದು ಒಳಗಡೆ ಹೋಗೋದು ಹೊರಗಡೆ ಬರೋಂಥ ಈ ಶ್ವಾಸ ಒಂದು ಶಬ್ದ ಮಾಡ್ತಾ ಇರ್ತದೆ, ಒಳಗಡೆ ಹೋಗುವಾಗ ಮತ್ತು ಹೊರಗಡೆ ಬರುವಾಗ. ಅದು ಇನ್ನೊಂದು ಏನಂದರೆ, ಇಡೀ 24 ಅವರ್ಸಲ್ಲಿ 12 ಗಂಟೆ ಒಂದು ಕಡೆ, 12 ಗಂಟೆ ಒಂದು ಶ್ವಾಸ ನಡೀತದೆ, ಇನ್ನೊಂದು 12 ಗಂಟೆ ಒಂದು ಕಡೆ ಶ್ವಾಸ ನಡೀತದೆ. ಎಡಗಡೆ ಆಗುವಂಥ ಶ್ವಾಸನು ಚಂದ್ರಶ್ವಾಸ ಮತ್ತು ಎಡನಾಡಿ, ಎಡಶ್ವಾಸ ಅಂತ ಇರ್ತೀವಿ, ಎಡನಾಡಿ ಅಂತ ಕರಿತೀವಿ, ಎಡಸ್ವರ ಅಂತ ಕರಿತೀವಿ. ಆ ರೀತಿಯಲ್ಲಿ ಎಡಗಡೆ. ಬಲಗಡೆ ನಡೆಯೋದು ಸೂರ್ಯನಾಡಿ ಮತ್ತು ಪಿಂಗ್ಲ ನಾಡಿ ಅಂತ ಕರಿತೀವಿ. ಈ ಎರಡು ಸಮಾನ ಪ್ರಮಾಣದಲ್ಲಿ ನಡೀತಾ ಇದ್ದರೆ ಅದನ್ನು ಸೆಂಟರ್ ನಾಡಿ ಆ್ಯಕ್ಟಿವೇಟ್ ಆಗುತ್ತೆ, ಅದೇ ಸುಷುಮ್ನ ನಾಡಿ. ಆಯಿತಾ? ಈಗ ಇಲ್ಲೇನಂತಂದರೆ ಈ ಸ್ವರ ವಿಜ್ಞಾನ ಉಪಯೋಗಿಸ್ಕೊಂಡು ಅನೇಕ ಅದ್ಭುತ ಫಲಿತಗಳು ಸಾಧಿಸ್ಬೋದು. ಆರೋಗ್ಯ, ವಿದ್ಯೆ, ಐಶ್ವರ್ಯ, ಯಾವುದೇ ಕಾರ್ಯಸಿದ್ಧಿ, ಅನಾರೋಗ್ಯನ ಸರಿಪಡಿಸ್ಕೊಂಡೋದಾಗಲಿ. ಸೊ ಮತ್ತು ಈ ರೀತಿಯಲ್ಲಿ ಹಲವಾರು ವಿಷಯಗಳಲ್ಲಿ ಯಾವುದೇ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಅಂದರೆ ಯಶಸ್ವಿಯಾಗಿ ನಾವು ಆಚೆ ಕಡೆ ಬರಬೇಕಂದ್ರೆ ಅದಕ್ಕೂ ಬಳಸ್ಬೋದು. ಆಯಿತಾ? ಸೊ ಆಮೇಲೆ ಸಂಬಂಧಗಳು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಸ್ವರ ವಿಜ್ಞಾನವನ್ನು ಉಪಯೋಗಿಸ್ಕೋಬೋದು, ಸ್ವರದಿಂದ ಮಾಡ್ಕೋಬೋದು. ಉದಾಹರಣೆಗೆ ಈಗ ನಿಮಗೆ ನೆಗಡಿ ಜಾಸ್ತಿ ಆಗಿದೆ ಅಂದರೆ ಒಳಗಡೆ ನೆಗಡಿ ಆಯಿತು, ಶೀತ ಆಯಿತು, ಏನೂ ಇಲ್ಲ, ಈ ಕಡೆ ಶ್ವಾಸ ಇದೆಯಲ್ಲ, ಈ ಸೂರ್ಯ ಶ್ವಾಸ ಅಂತ ಕರಿ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಅದನ್ನು ಪದೇ ಆ್ಯಕ್ಟಿವೇಟ್ ಮಾಡಿ. ಈಗ ಆ್ಯಕ್ಟಿವೇಟ್ ಆಯಿತು. ಆ್ಯಕ್ಟಿವೇಟ್ ಆಗಿರುವಂಥ ಶ್ವಾಸ 1 ಗಂಟೆಯಿಂದ 1.5 ತಾಸು ಅಂದರೆ 60ರಿಂದ 90 ನಿಮಿಷ ಮಾತ್ರ ಆ ಕಡೆ ನಡೀತದೆ. ಅದು ನಿಮಗೆ ಹೇಳಲ್ಲ, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಆಯಿತಾ? ಸೊ ಈ ಎಡಗಡೆ ಅಂದರೆ ಬಲಗಡೆ ಶ್ವಾಸ ಏನು ನಡೀತಾ ಇದೋ ಅದನ್ನು ಪಿಂಗ್ಲ ನಾಡಿ ಅಂತ ಕರಿತೀವಲ್ಲ, ಅಲ್ಲಿ ಒಂದು ನಮ್ಮ ಇಡೀ ದೇಹದಲ್ಲಿ 2 ಭಾಗಗಳು, ಒಂದು ಸಿಂಪಥೆಟಿಕ್, ಒಂದು ಪ್ಯಾರಾಸಿಂಪಥೆಟಿಕ್. ಈ ಕಡೆ ಎಡಗಡೆ ಶ್ವಾಸ ಪೂರ್ತಿ ನಮ್ಮ ದೇಹದಲ್ಲಿ ಇರುವಂಥ ಭಾಗಗಳಿಗೆ ಪ್ರಚೋದನೆ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಏನಿಲ್ಲ, ಆ ಶ್ವಾಸದಿಂದ ಬರೋದು ಪ್ರಾಣಶಕ್ತಿನೇ. ಶ್ವಾಸದಿಂದ ಪ್ರಾಣಶಕ್ತಿ, ಸ್ವರದಿಂದ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಯಾವುದು ಕೊಡ್ತದೆ ಅಂದರೆ ಅದು ಸಿಂಪಥೆಟಿಕ್ ನೆಟ್ವರ್ಕ್ ಕೊಡುತ್ತೆ. ಸಿಂಪಥೆಟಿಕ್ ನೆಟ್ವರ್ಕ್ ಅಂದರೆ ಎಲ್ಲ ಅಂಗಾಂಗಗಳನ್ನು ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡೋದು, ಎಲ್ಲ ಅಂಗಾಂಗಗಳಿಗೆ ಶಕ್ತಿ ಕೊಡೋದು. ಅದು ಎಸ್ಪೆಷಲಿ ಸೂರ್ಯ ನಾಡಿ ವರ್ಕ್ ಆಗ್ತಾಯಿದ್ರೆ ನಿಮ್ಗೇನು ಬರುತ್ತೆ ಅಂದರೆ ಪ್ರಾಣಶಕ್ತಿ ಸಿಗತ್ತೆ. ಆವಾಗ ನಾವು ಎಚ್ಚರಿಕವಾಗಿರ್ತೀವಿ. ಈಗ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲೋ ಓಡಾಡ್ತಾ ಇದ್ದೀನಿ ಅಲ್ವಾ. ಸೊ ಆ ರೀತಿಯಲ್ಲಿ ಅಗ್ರೆಸಿವ್ ಸ್ನಾನ ಮಾಡ್ತಾಯಿದ್ದೀನಿ, ಇದು ಎಲ್ಲದಕ್ಕೂ ನಾವು ಬಳಸ್ಕೋಬೇಕಾದ್ರೆ ಸೂರ್ಯನಾಡಿ. ಆ ಸೂರ್ಯನಾಡಿ ಸಮಯದಲ್ಲಿ ನೀವು ಸ್ನಾನ ಮಾಡಿದರು, ಮಾತಾಡಿದರು, ಮತ್ತು ಏನಾದರೂ ವಾಕಿಂಗ್ ಮಾಡಿದರು, ಇಂಥ ಕೆಲಸಗಳೆಲ್ಲ ಸೂರ್ಯನಾಡಿ ಇರುವಾಗಲೇ ಕೆಲಸ ಮಾಡಬೇಕು. ನಾವೇನು ಮಾಡ್ತೀವಿ ಅಂದರೆ ವ್ಯತಿರೇಕವಾಗಿ ಮಾಡ್ತಾಯಿರ್ತೀವಿ. ಯಾವಾಗ ಸೂರ್ಯನಾಡಿ ಇರ್ತದೋ ಚಂದ್ರನಾಡಿ ಕೆಲಸಗಳು ಮಾಡ್ತೀವಿ. ಈಗ ನೀವು ಕೂತ್ಕೊಂಡು ನಿಧಾನವಾಗಿ ಕೇಳಿಸ್ಕೊತಾ ಇದ್ದಂತ ಇಟ್ಕೊಳ್ಳಿ, ಅವಾಗ ಚಂದ್ರನಾಡಿ ಇಸ್ ಬೆಸ್ಟ್. ಅಂದರೆ ನೀವು ಯಾವುದು ಮೈಂಡ್ ಉಪಯೋಗಿಸೋದು ಬೇಕಾಗಿಲ್ಲ, ಜಸ್ಟ್ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀರಲ್ಲ, ಆವಾಗ ಚಂದ್ರನಾಡಿ ಆ್ಯಕ್ಟಿವೇಶನ್ ಇರಬೇಕು, ಕಾಮಾಗಿ. ಅಂದರೆ ಎಲ್ಲ ಕಾಮ್ ಆ್ಯಕ್ಟಿವಿಟೀಸ್ ಮಸ್ಟ್ ಬಿ ಡನ್ ವೆನ್ ಚಂದ್ರನಾಡಿ ಈಸ್ ಆ್ಯಕ್ಟಿವ್. ಅಂದರೆ ನಿಮ್ಮ ಎಡನಾಡಿ ಕೆಲಸ ಮಾಡುವಾಗ ಅದು ಮಾಡಿ.
ಸೂರ್ಯನಾಡಿ ಯಾವಾಗ ಉಪಯೋಗಿಸ್ಕೋಬೇಕಂದ್ರೆ ಅಗ್ರೆಸಿವ್ ವರ್ಕ್ಸ್, ಯಾವುದನ್ನು ಒಂದು ಡೀಲ್ ಮಾಡ್ತಾ ಇದ್ವಿ, ಬಿಸ್ನೆಸ್ ಮಾಡ್ತಾ ಇದ್ವಿ, ಡಿಸಿಷನ್ ತೊಗೊತಾ ಇದ್ವಿ, ಇಲ್ಲಾಂದರೆ ಈ ರೀತಿಯಲ್ಲಿ ಓಕೆ, ಈ ರೀತಿಯಲ್ಲಿರುವಾಗ ಈ ಕಡೆ ನಾಡಿ ಕೆಲಸ ಮಾಡ್ತಾಯಿದ್ರೆ, ಈ ಕಡೆ ನಾಡಿ ಕೆಲಸ ಮಾಡ್ತಾಯಿದ್ರೆ ಲೆಫ್ಟ್ ಬ್ರೈನ್ ವರ್ಕ್ ಆಗುತ್ತೆ, ಈ ಕಡೆ ನಾಡಿ ಕೆಲಸ ಇದ್ದರೆ ರೈಟ್ ಬ್ರೈನ್ ವರ್ಕ್ ಆಗುತ್ತೆ. ಲೆಫ್ಟ್ ಬ್ರೈನ್ ವರ್ಕ್ ನಿಮಗೆಲ್ಲ ಗೊತ್ತು, ಲಾಜಿಕಲ್ ಥಿಂಕಿಂಗ್, ಮತ್ತು ಅದಕ್ಕೂ ಈ ಶ್ವಾಸ ಬೇಕು. ಅಂದರೆ ಲೆಫ್ಟ್ ಬ್ರೈನ್ ಉಪಯೋಗಿಸುವಾಗ ಈಗ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತಾರೆ, ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಅದಕ್ಕೂ ಅವ್ರಿಗೆ ಈ ಶ್ವಾಸನೇ ಬೇಕು. ಲೆಫ್ಟ್ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ. ಸೊ ಅದೇ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿರುವಾಗ, ಅಂದರೆ ಒಂದು ಯೋಗ, ಈ ಚಿಂತನೆ, ಸ್ಪಿರಿಚುವಲ್ಲು, ಇಂಥ ಒಂದು ವಿಜ್ಞಾನ ಕಲಿಯುವಂಥವ್ರಿಗೆ ಚಂದ್ರನಾಡಿ ಇಸ್ ದ ಬೆಸ್ಟ್. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಇದೆಲ್ಲ ಜ್ಞಾನ ನಮ್ಮ ವೇದಗಳಿಂದ ಬಂದಿರುವಂಥ ಈ ಸ್ವರ ವಿಜ್ಞಾನ, ಅದು ಸ್ವರ ವಿಜ್ಞಾನ ಅಷ್ಟೇ, ಶಿವರು ಪಾರ್ವತಿ ಗೆಲ್ಲುವಂಥ ವಿಜ್ಞಾನ. ಎಲ್ಲ ಕಡೆನೂ ಶಿವರು ಪಾರ್ವತಿ ಅಂದರೆ ನಮ್ಮ ಆದಿ ದಂಪತಿಗಳು ಅವರಿಬ್ಬರು ಚರ್ಚೆ ಮಾಡುವಾಗ ಇಷ್ಟೆಲ್ಲ ಜ್ಞಾನ ಬಂದಿದೆ ನಮಗೆ. ಓಕೆ, ಸೊ ಇಲ್ಲಿ ಈ ರೀತಿಯಲ್ಲಿ ಈಗ ನೋಡಿ, ಇದರಲ್ಲಿ ಲೆಫ್ಟಲ್ಲಿ ರೈಟಲ್ಲಿ ಅಂದರೆ ಒಂದು ಕಡೆ ಶ್ವಾಸ ನಡೀತಾ ಇದ್ದರೆ 1.5 hour ಅಂದರೆ 60 to 90 ನಿಮಿಷ ಇರುತ್ತೆ, ಅದು ಆಟೋಮೆಟಿಕ್ ಚೇಂಜ್ ಆಗಿರ್ತದೆ. ನಮ್ಗೆ ಗೊತ್ತಿಲ್ಲ, ನಾವು ನಿದ್ದೆ ಮಾಡ್ತಾಯಿದ್ರು, ನಾವು ನಮ್ಮ ಕೆಲಸಗಳು ಏನು ಮಾಡ್ತಾಯಿರ್ತೀವೋ, ಏನು ಮಾಡ್ತಾಯಿದ್ರೋ ಅದು ಆಟೋಮೆಟಿಕ್ ಚೇಂಜ್ ಆಗ್ತದೆ. ಆದರೆ ಟೋಟಲಿ ಒಂದು ದಿವಸದಲ್ಲಿ, ಒಂದು ದಿನದಲ್ಲಿ 12 ಗಂಟೆ ಈ ಕಡೆ 12 ಗಂಟೆ ಈ ಕಡೆ ನಡೀಲೇಬೇಕು ಶ್ವಾಸ. ನಡೆಸಿಲ್ಲ ಅಂದರೆ ಏನಾಗತ್ತಂದರೆ, ಈ ಲೆಫ್ಟಲ್ಲಿರುವಂಥ ಭಾಗಗಳಿಗೆಲ್ಲ ಲೆಫ್ಟಲ್ಲಿರುವಂಥ ಎಲ್ಲ ಭಾಗಗಳಿಗೂ ಶಕ್ತಿ ಕೊಡೋದು ಲೆಫ್ಟ್ ಶ್ವಾಸ, ರೈಟಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೂ ರೈಟ್ ಶ್ವಾಸ ಅಂದರೆ ಬಲಗಡೆ ಶ್ವಾಸ. ಇದೇನಾದರೂ 12 ಗಂಟೆ ಈ ಕಡೆ 12 ಗಂಟೆ ಈ ಕಡೆ ಇಲ್ಲ, ಸಪೋಸ್ ಈ ಕಡೆ 4 ಗಂಟೆ ಈ ಕಡೆ ಒಂದು 12 ಈ ಕಡೆ 4 ಗಂಟೆ, ಈ ಕಡೆ ಮಿಕ್ಕಿದ ಗಂಟೆಗಳೆಲ್ಲ ಇನ್ನು 8 ಗಂಟೆ 20 hours ಈ ಕಡೆ ಇದೆ ಅಂತ ಇಟ್ಕೊಳ್ಳಿ ರೈಟಲ್ಲಿ, ಖಂಡಿತ ಅದು ರೋಗ ಅಂದರೆ ಒಂದು ದೊಡ್ಡ ರೋಗ ಬರುತ್ತೆ. ಯಾಕಂದರೆ ನೀವು ಅವಯವಗಳಿಗೆ ಪ್ರಾಣಶಕ್ತಿ ಕೊಡ್ತಾ ಇಲ್ಲ. ಶ್ವಾಸ ಈಕ್ವಲ್ ಆಗಿ ನಡಿಬೇಕು ಪ್ರತಿ ದಿವಸ, ಇದು ಭಾಳ ಇಂಪಾರ್ಟೆಂಟು. ಅದು ನಡೆದಿಲ್ಲ ಅಂದರೆ ನಾವು ಗಮನಿಸ್ಕೊಂಡು ಚೇಂಜ್ ಮಾಡ್ಕೊತಾ ಇರಬೇಕು. ಆಯಿತಾ? ತುಂಬ ಜನ ಅದಕ್ಕೆ ನಾವು ಹೇಳ್ತಾ ಇದ್ವಿ, ಈ ಜ್ಞಾನ ಎಷ್ಟು ಸೂಕ್ಷ್ಮ ಜ್ಞಾನ ಅಂದರೆ, ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮುಂದೆ ಯಾರನ್ನ ಕೂತ್ಕೊಂಡ್ರೆ ಅವ್ರ ಬಗ್ಗೆ ಪೂರ್ತಿ ಜ್ಞಾನನೇ ಹೇಳ್ಬಿಡ್ತಾರೆ, ಅವ್ರ ಬಗ್ಗೆ ಒಂಥರ ಭವಿಷ್ಯತ್ತು ಹೇಳ್ಬಿಡ್ತಾರೆ. ಅವ್ರು ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ, ನೀವು ಟಚ್ ಮಾಡಿಲ್ಲ, ಬಟ್ ನಿಮ್ಮ ಶ್ವಾಸ ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ. ನಿಮ್ಮ ಶ್ವಾಸ ಅವ್ರ ಬಗ್ಗೆ ಎಲ್ಲ ವಿಷಯಗಳು ನಮಗೆ ಹೇಳ್ತಾ ಇರ್ತದೆ. ಅವ್ರು ಯಾಕೆ ಬಂದಿದ್ದಾರೆ, ಏನು ಅವರ ಸ್ಥಿತಿಗತಿ ಎಲ್ಲನೂ ಹೇಳ್ತದೆ ಅದು. ಅದಕ್ಕೆ ಈ ಸ್ವರ ವಿಜ್ಞಾನದಿಂದ ನಮ್ಮ ಕೈವಾರ ತಾತ, ವೀರಬ್ರಹ್ಮೇಂದ್ರ ಸ್ವಾಮಿ ಇವರೆಲ್ಲ ಕಾಲಜ್ಞಾನ ಬರೆದಿರೋದು ಓನ್ಲಿ ಸ್ವರ ವಿಜ್ಞಾನದಿಂದ. ಅರ್ಥ ಮಾಡ್ಕೊಂಡು ಅವರು ಮುಂದೆನೇ ಹೇಳ್ತಾ ಇದ್ರು ಏನು ನಡೀತದೆ. ಈಗ ನೋಸ್ಟ್ರಡಾಮಸ್ ಒಂದು ಪ್ರಪಂಚಾದ್ಯಂತ ಖ್ಯಾತಿ ಹೊಂದಿರೋದಂಥ ಒಂದು ಜ್ಯೋತಿಷಾಸ್ತ್ರವೇತ್ತ ಅವರು. ನೋಸ್ಟ್ರಡಾಮಸ್ ಗೊತ್ತಲ್ಲ, ಫ್ರೆಂಚ್. ಅವರು ಈಗಾಗಲೇ ಹೇಳಿದ್ದಾರೆ ಎಲ್ಲ, 3ನೇ ಪ್ರಪಂಚ ಯುದ್ಧ ಬಗ್ಗೆನೇ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, 2 ಪ್ರಪಂಚಗಳ ಯುದ್ಧಗಳಾಗಿದೆ, 3ನೇ ಪ್ರಪಂಚ ಯುದ್ಧ ಹೇಗಿರ್ತದೆ ಅಂತ ನಾನು ಒಂದು ಬುಕ್ಕಲ್ಲಿ ಓದ್ತಾ ಇದ್ದೆ. ಅವ್ರು ಹೇಳಿದರು, ನಾವು ಊಹಿಸೋಕ್ಕೆ ಆಗಲ್ಲ ಅಂತ, ಅಷ್ಟು ನಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅಷ್ಟು ನಷ್ಟ ಆಗತ್ತೆ ಅಂತ ಹೇಳಿದ್ರು ಗೊತ್ತಾ? ಆವಾಗೆಲ್ಲ ಅನುಬಾಂಬ್ಗಳಿಲ್ಲ. ಈಗ ಒಬ್ಬೊಬ್ಬರು ಡಜನ್ ಇಟ್ಕೊಂಡಿದ್ದಾರೆ ರೆಡಿಯಾಗಿ, ನಿಮ್ಮ ಮೇಲೆ ನಾನು ಹಾಕ್ತೀನಿ, ನಮ್ಮ ಮೇಲೆ ನೀವು ಹಾಕಿ ಅಂತ. ಕೊನೆಗೆ ಭೂಮಿಯೇ ಇಲ್ಲ, ಎಲ್ಲ ಒಟ್ಟೋಗುತ್ತೆ. ಅರ್ಥ ಆಯ್ತಾ? ಈ ಭೂಮಿಯನ್ನು 700 times ಡ್ಯಾಮೇಜ್ ಡೆಸ್ಟ್ರಾಯ್ ಮಾಡ್ಬೋದಂತ, ಅಷ್ಟು ಅಣುಬಾಂಬ್ಗಳಿದೆ ಈ ಭೂಮಿ ಮೇಲೆ. 700 times ಯು ಕ್ಯಾನ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ದ ಎಂಟೈರ್ ಅರ್ತ್. ಅಷ್ಟು ಅಣುಬಾಂಬ್ಗಳು ಇಟ್ಕೊಂಡು ಭಯದಿಂದ ಬದುಕ್ತಾ ಇದ್ವಿ. ಭಯದಿಂದ ಎಲ್ಲ ದೇಶಗಳು ಅವರವರ ರಾಜ್ಯಾದ್ಯ ಅಧ್ಯಕ್ಷಗಳೆಲ್ಲ, ಅಂದರೆ ದ ಪ್ರೆಸಿಡೆಂಟ್ ಆಫ್ ನೇಷನ್ಸ್, ಎವ್ರಿಬಡಿ ಈಸ್ ಲಿವಿಂಗ್ ಅಂಡರ್ ದ ಗ್ರೇಟೆಸ್ಟ್ ಫಿಯರ್. ಅದು ಯಾಕೋ ಅರ್ಥ ಆಗಲ್ಲ. ಏನಕ್ಕೂ ಅಂದರೆ 700 times ನೀವು ಡ್ಯಾಮೇಜ್ ಮಾಡ್ಬೋದು. ಅರ್ಥ ಅಂದರೆ ಒಂದು ಸಲ ಡ್ಯಾಮೇಜ್ ಮಾಡಿದ್ರೆ ಸಾಕಲ್ಲ, 700 times ಬೇಕಾ? ಅಷ್ಟು ಅಣುಬಾಂಬ್ಗಳಿದೆ ಭೂಮಿ ಮೇಲೆ ಈಗ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇಂಥ ಧ್ಯಾನ ನಾವು ಹೇಳ್ತಾ ಹೋದರೆ ಎಲ್ಲರಲ್ಲಿ ಸ್ವಲ್ಪ ಪರಿವರ್ತನೆ ಆಗತ್ತೆ ಅಂತ ಒಂದು ಉದ್ದೇಶ. ಅದಕ್ಕೆ ವರ್ಲ್ಡ್ ಮೆಡಿಟೇಷನ್ ಡೇ ಮಾಡಿದ್ದಾರೆ. ನಾವೆಲ್ಲರೂ ಈ ವಿಶ್ವ ಧ್ಯಾನ ದಿನನೂ ಆಚರಿಸಿ ಇನ್ನೂ ಸ್ವಲ್ಪ ಹೆಚ್ಚು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಖಂಡಿತವಾಗಿ. ಓಕೆ, ಸೊ ಈ ರೀತಿಯಲ್ಲಿ ಸ್ವರ ವಿಜ್ಞಾನ ಬಳಸ್ಕೊಂಡು ಸ್ವಲ್ಪ ನಾನು ಟೆಕ್ನಿಕಲ್ ಹೇಳ್ತೀನಿ, ದಯವಿಟ್ಟು ಪೂರ್ತಿ ಹೇಳೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ಅದು 20 ಕ್ಲಾಸ್ ಮಾಡಿದ್ದೀನಿ ನಾನು. 20 classes ಐ ಹ್ಯಾವ್ ಡನ್ ಆನ್ ದಟ್ ಸ್ವರ ವಿಜ್ಞಾನ. ಅದಕ್ಕೋಸ್ಕರ ಸ್ವಲ್ಪ ಹೇಳ್ತೀನಿ. ಈಗ ನನಗೆ ನೆಗಡಿ ಆಗಿದೆ, ಬ್ಲಾಕ್ ಆಗಿದೆ ನೋಸ್. ಈ ಕಡೆ ರೈಟ್ ಕಡೆ
ಮೂಗಿ ಬ್ಲಾಕ್ ಆಗಿದೆ ಅಂತ ಇಟ್ಕೊಳ್ಳಿ. ಏನಿಲ್ಲ, ಶ್ವಾಸನ ಚೇಂಜ್ ಮಾಡ್ಕೊ. ಲೆಫ್ಟು ಹೇಗೆ ಚೇಂಜ್ ಮಾಡೋದು ಗೊತ್ತಾಗಬೇಕಲ್ಲ. ಏನಿಲ್ಲ, ಈ ಕಡೆಯಿಂದ ಈ ಕಡೆ ಚೇಂಜ್ ಆಗಬೇಕಂದ್ರೆ ನಾವೇನು ಮಾಡಬೇಕು ಗೊತ್ತಾ? ಈ ಕಡೆ ಮಲಗಿದರೆ ಈ ಕಡೆ ಚೇಂಜ್ ಆಗುತ್ತೆ, ಈ ಕಡೆ ಮಲಗಿದರೆ ಈ ಕಡೆ ಚೇಂಜ್ ಆಗುತ್ತೆ. ಸಿಂಪಲ್ ಟೆಕ್ನಿಕ್ ಆಯಿತಾ? ನೀವು ಮಲಗಿತೀರಲ್ಲ, ನೀವು ಒಂದು ಕಡೆ ಮಲಗಿತೀರಲ್ಲ, ಈ ಕಡೆ ಮಲಗಿದಂತ ಇಟ್ಕೊಳ್ಳಿ, ಆಪೋಸಿಟ್ ಶ್ವಾಸ ಹೋಗುತ್ತೆ, 2 ಮಿನಿಟ್ಸಲ್ಲಿ ಹೋಗುತ್ತೆ. ಅಬ್ಸರ್ವ್ ಮಾಡಿದರೆ ಯಾವಾಗನ ಶ್ವಾಸ ಚೇಂಜ್ ಮಾಡ್ಕೊಂಡದ ನೀವೆಲ್ಲ ಚೇಂಜ್ ಮಾಡ್ಕೊಂಡು ಅದೇ ಜಸ್ಟ್ ಮಲಗಿದ ಮೇಲೆ ನೀವು ಈ ಕಡೆ ನಿಮ್ಗೆ ಏನಂದರೆ ವ್ಯಾಧಿ ಇರುವಾಗ ಇದು ಮಾಡಬೇಕಾಗಿರೋದು. ಮಿಕ್ಕಿದ ಸಮಯದಲ್ಲಿ ಏನು ಮಾಡೋದು ಬೇಕಾಗಿಲ್ಲ, ಶ್ವಾಸನ ಬಿಡಬೇಕಷ್ಟೇ. ಅದು ನಾರ್ಮಲಾಗಿ ಬರ್ತದೆ ಹೋಗ್ತದೆ, ನಿಮಗೆ ಗೊತ್ತಿಲ್ಲ. 12 ಅವರ್ಸ್ ಈ ಕಡೆ 12 ಅವರ್ಸ್ ಆ ಕಡೆ ಆಗಿರ್ತದೆ. ಇಫ್ ಯು ಆರ್ ಹೆಲ್ದಿ, ನೀವು ಉದಾಹರಣೆಗೆ ಒಂದು ವ್ಯಕ್ತಿ ಹಾಸ್ಪಿಟಲೈಸ್ ಆಗಿದ್ದಾರೆ, 10 ದಿವಸ ಬೆಡ್ ರಿಡನ್ ಆಗಿದೆ ಅಂತ ಇಟ್ಕೊಳ್ಳಿ. ಅವನ ಶ್ವಾಸನ ಹೋಗಿ ನೀವು ಗಮನಿಸಿ, ಸ್ವರನೂ ಒಂದು ಕಡೆ ಸ್ಟಕ್ ಆಗಿರ್ತದೆ. ಆ ರೀತಿಯಲ್ಲಿ 10 ದಿವಸ ಸ್ಟಕ್ ಆಗಿದ್ರೆ ನೆಕ್ಸ್ಟ್ ಅವರು ಬದುಕಲ್ಲ, ಸತ್ತು ಹೋಗ್ತಾರೆ. ಅರ್ಥ ಆಯ್ತಾ? ಒಂದೇ ಕಡೆ ನಡೀತಾ ಇರ್ತದೆ, ಇನ್ನೊಂದು ಕಡೆ ಹೋಗೋದೇ ಇಲ್ಲ. ಅದಾದಮೇಲೆ ಅವ್ರು ಬದುಕೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನಿರ್ಜೀವ ಆಗುತ್ತೆ. ಒಂದು ಕಡೆ ಪೂರ್ತಿ ಅವಯವಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ಪ್ರಾಣಶಕ್ತಿ ಬೇಕಲ್ಲ ಎಲ್ಲ ಅವಯವಗಳಿಗೆ. ಅವರ ಶ್ವಾಸ ಆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಈ ಕಡೆ ಮೂಗಿ ಕಟ್ಟಿದೆ ಅಂತ ಇಟ್ಕೊಳ್ಳಿ, ನಾವೇನು ಮಾಡಬೇಕು ಗೊತ್ತಾ? ಈ ಕಡೆ ತೊಗೊಂಡು ಬನ್ನಿ, ಮತ್ತು ಒಂದು 10 ನಿಮಿಷ ಮತ್ತೆ ಈ ಕಡೆ ತೊಗೊಂಡು ಬನ್ನಿ. ನಿಮಗೆ ಇಲ್ಲ ಜ್ವರ ತಲೆನೋವು ಜಾಸ್ತಿ ಬರ್ತಾಯಿದೆ, ಹಾಗೂ ಅಷ್ಟೇ ಶ್ವಾಸ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬದಲಾವಣೆ ಮಾಡ್ತಾ ಒಂದು 10 ನಿಮಿಷಕ್ಕೆ ಒಂದ್ಸಲ ಬದಲಾವಣೆ ಮಾಡಿ, ಸ್ವಲ್ಪ ಹೊತ್ತಿಗೆ ನಿಮ್ಮ ವ್ಯಾಧಿ ಹೊಟ್ಟೋಗುತ್ತೆ. ವೆರಿ ಈಸಿ ಟೆಕ್ನಿಕ್. ಎನಿ ಡಿಸೀಸ್, ಹೆಡ್ಏಕು, ಜ್ವರ, ನೆಗಡಿ ಏನೇ ಇರಲಿ ಎಲ್ಲ ಹೋಗುತ್ತೆ, ಅಷ್ಟು ಸುಲಭ ಇದು. ಆಯಿತಾ? ಸೊ ಆಮೇಲೆ ಈಗ ನಾವು ಮನೆಯಿಂದ ಎಲ್ಲೋ ಹೋಗ್ತಾ ಇದ್ವಿ, ಇಲ್ಲ ಫಸ್ಟು ನಿದ್ದೆಯಿಂದ ಎದ್ದಿದ ಮೇಲೆ ಏನು ಮಾಡಬೇಕು ಅದೊಂದು ಹೇಳ್ತೀನಿ ಟೆಕ್ನಿಕ್ಕು. ನಿದ್ದೆ ಮಾಡ್ತೀವಿ ಚೆನ್ನಾಗಿ, ಬೆಳಗ್ಗೆ ನಮಗೆ ಎಚ್ಚರಿಕೆ ಬರುತ್ತೆ. ಬಂದ ತಕ್ಷಣ ಬೆಡ್ಡಲ್ಲೇ ಏನು ಮಾಡ್ತೀವಿ ಅಂದರೆ, ಬೆಡ್ಡಲ್ಲೇ ಕೂತ್ಕೊಂಡು ಈಗ ಇಟ್ಕೋಬೇಕು. ಈ ಎರಡು ಬೆರಳು ತೋರ್ಬೆರಳು ಈಗ ಮಾಡ್ಕೊಳ್ಳಿ, ತೋರ್ಬೆರಳು ಈಗ ಮಾಡಿಕೊಂಡು ತೋರ್ಬೆರಳು ಈ ಮೂಗಿನ ಸೆಂಟ್ರಲ್ಲಿ ಇಟ್ಕೋಬೇಕು. ಈಗ ಇಟ್ಕೊಂಡು ಉಚ್ಛ್ವಾಸ ಮಾಡಿ. ಸೊ 2 ಕಡೆ, ಈ ಕಡೆ ಜಾಸ್ತಿ ಈ ಕಡೆ ಕಡಿಮೆ ಇರುತ್ತೆ, 0 ಅಂತಿರಲ್ಲ. ಈ ಕಡೆ ಜಾಸ್ತಿ ಇರುತ್ತೆ, ಈ ಕಡೆ ಕಡಿಮೆ ಇರುತ್ತೆ. ಹಾಂ, ಈಗ ಈ ಕಡೆ ಜಾಸ್ತಿ ಈ ಕಡೆ ಕಡಿಮೆ ಅಂತ ಇಟ್ಕೊಳ್ಳಿ. ನಿಮ್ಮದು ಅವಾಗ ಎಡನಾಡಿ ವರ್ಕ್ ಆಗ್ತಾ ಇದೆ ಅಂದರೆ ಬಲಗಡೆ ಶ್ವಾಸ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಈ ಕಡೆ ಜಾಸ್ತಿ ಹೋಗ್ತಾ ಇದ್ದರೆ ಈ ಶ್ವಾಸ ಅಂದರೆ ಎಡನಾಡಿ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಇಷ್ಟೇ ನಾವು ಕಂಡುಹಿಡಬೇಕಾಗಿರೋದು, ಇಷ್ಟೇ. ಒಂದು ಸರಿ ಈ ಥರ ನಾವು ಯಾವಾಗ ನಾವು ಕಂಡಿಡ್ತೀವೋ ಯಾವ ಶ್ವಾಸ ವರ್ಕ್ ಆಗ್ತಾ ಇದೆ ಅಂತಂದರೆ, ನಾವು ಬದಲಾವಣೆ ಮಾಡ್ಕೊಂಡೋಕ್ಕೆ ವಿಧ ಪದ್ಧತಿಗಳು. ಒಂದು ಪದ್ಧತಿ ಏನಿದೆಯಲ್ಲ, ಮಲ್ಕೊಂಡೋದು. ನಮಗೆ ಈ ಕಡೆ ನಾಡಿ ವರ್ಕ್ ಆಗ್ತದೆ ಅಂತ ನೀವು ಯಾವಾಗ ಅನ್ಕೊತೀರೋ, ಅಲ್ಲಿ ಈ ಕಡೆ ಮಲಗಿದರೆ ಈ ಕಡೆ ಚೇಂಜ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಈಗ ನಾವು ಬೆಡ್ ಮೇಲೆ ಕೂತ್ಕೊಂಡು ಚೆಕ್ ಮಾಡ್ಕೊಂಡಿದ್ವಿ, ನಿಮ್ಗೆ ಯಾವ ಶ್ವಾಸ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ. ಆವಾಗ ಆ ಪಾದವನ್ನು ಕೆಳಗಡೆ ಫಸ್ಟು ಪಾದ ಅದು ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ನಡ್ಕೊಂಡು ಹೋಗ್ಬೇಕು ನೀವು. ಓಕೆ, ಅಲ್ಲೇ ಬೆಡ್ ಮೇಲೇ ಕೂತ್ಕೊಂಡು ಈಗ ಈ ಕಡೆ ಶ್ವಾಸ ವರ್ಕ್ ಆಗ್ತಾ ಇದೆಯಲ್ಲ, ಈ ಕೈ ತಗೊಂಡು ಚೆನ್ನಾಗಿ ಉಜ್ಜಿ, ಫುಲ್ ಫೇಸ್ ಈ ಕಡೆ ಎಲ್ಲ ಉಜ್ಜಬೇಕು. ಯಾಕಂದರೆ ಪ್ರಾಣಶಕ್ತಿ ಹೆಚ್ಚಾಗಿದೆ ಇಲ್ಲ ಅಂತ. ಆ ಪ್ರಾಣಶಕ್ತಿ ಬೆರಳಿಂದ ಹೋಗ್ತಾನೇ ಇರ್ತದೆ. ಅದನ್ನು ಏನು ಮಾಡಬೇಕಂದ್ರೆ, ನಮ್ಮ ತಿರ್ಗಾ ನಮ್ಮ ದೇಹಕ್ಕೆ ತಲುಪಿಸ್ಬೇಕಂದ್ರೆ ಎಲ್ಲಾಗೆ ಮುಖ ಎಲ್ಲ ಚೆನ್ನಾಗಿ ಉಚ್ಕೊಂಡು ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು, ಈ ಬಲಗಡೆ ಪಾದ ಭೂಮಿ ಅಂದರೆ ಫ್ಲೋರ್ ಮೇಲೆ ಎಲ್ಲರೂ ಇಟ್ಬಿಟ್ಟು ಹಾಗೆ ನಡ್ಕೊಂಡು ಆಚೆ ಹೋಗ್ಬೇಕು. ಇದು ಮಾಡಬೇಕಾಗಿರೋ ಪದ್ಧತಿ. ಆಯಿತಾ? ಎಸ್, ಎಡಗಡೆ ಇದ್ದರೆ ಎಡಗಡೆ, ಆ ಥರ ಪ್ರಥಮವಾಗಿ ಇದು ಮಾಡಬೇಕು ದಯವಿಟ್ಟು. ಪ್ರಥಮವಾಗಿ ಫಸ್ಟ್ ಸ್ಟೆಪ್ ಇದು. ಆಯಿತಾ? ಸೆಕೆಂಡ್ ಸ್ಟೆಪ್, ನೀವು ಮಲ ವಿಸರ್ಜನೆಗೆ ಹೋಗ್ತಾ ಇದ್ದೀರಲ್ಲ, ಆವಾಗ ಈ ಬಲಗಡೆದು ಆ್ಯಕ್ಟಿವೇಟ್ ಮಾಡ್ಕೊಂಡು ಹೋಗ್ಬೇಕು. ಈಸಿಯಾಗಿ ಮಲಬದ್ಧತೆಯಿಂದ ಆಚೆ ಬರ್ಬೋದು. ಬಲಗಡೆ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಮೂತ್ರ ವಿಸರ್ಜನೆ ಮಾಡುವಾಗ ಡೈರೆಕ್ಟ್ ಮಾಡ್ಬೋದು. ಆದರೆ ಯಾವುದು ಕಿಡ್ನೀಸ್ಗೆ ಒಳ್ಳೇದು ಯಾವುದಂದರೆ ಎಡಗಡೆ ಶ್ವಾಸ ಆ್ಯಕ್ಟಿವೇಟ್ ಮಾಡ್ಕೊಂಡು ಹೋಗ್ಬೇಕು. ಆಯಿತಾ? ಈ ರೀತಿಯಲ್ಲಿ ಮಲಗಿ ಈ ಥರ ಈ ಕಡೆ ಮಲಗಿದರೆ ಈ ಕಡೆ ಬರ್ತದಲ್ಲ, ಅದು ಮನೆಯಲ್ಲಿದ್ದರೆ ನಾವು ಆಚೆ ಕಡೆ ಇದ್ದೀವಿ, ಅವಾಗ ಏನು ಮಾಡಬೇಕು? ಶ್ವಾಸವನ್ನು ಬದಲಾವಣೆ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಶ್ವಾಸ ಬದಲಾವಣೆ ಮಾಡೋದು ನಿಮಗೆ ಗೊತ್ತಿರಬೇಕು. 4 ಟೆಕ್ನಿಕ್ಸ್ ಇದೆ. ಒಂದು, ಈ ಕಡೆ ಮಲಗಿದರೆ ಈ ಕಡೆ ಬರುತ್ತೆ, ಈ ಕಡೆ ಮಲಗಿದ್ರೆ ಈ ಕಡೆ ಬರುತ್ತೆ. ಎರಡನೇದು, ಈ ಕಡೆ ವರ್ಕ್ ಆಗ್ತಾಯಿದೆ ಇಟ್ಕೊಳ್ಳಿ. ಅವಾಗ ನಾವೇನು ಮಾಡಬೇಕಂದ್ರೆ, ಈ ಕಡೆ ವರ್ಕ್ ಆಗ್ತಾಯಿದ್ರೆ
ಇದು ಈ ಕಡೆ ಬರಬೇಕಂದ್ರೆ ಅವಾಗ ಆ ನರ ಪ್ರೆಸ್ ಆಗಿದ್ರೆ ಈ ಕಡೆಯಿಂದ ಶ್ವಾಸ ಈ ಕಡೆ ಜಂಪ್ ಆಗುತ್ತೆ, ಮುಷ್ಟಿ ಹೀಗೆ ಪ್ರೆಸ್, ಈ ಕಡೆಯಿಂದ ಈ ಕಡೆ ಜಂಪ್ ಆಗುತ್ತೆ. ಸೊ ಈಗ ಎರಡು ಕಡೆ ನೋಡಿ ಇಟ್ಕೊಂಡು ಎರಡು ಕಡೆ ಇದು ಯಾವಾಗ ಮಾಡ್ತೀವಿ ಅಲ್ಲಿ, ಇದು ಮುದ್ರೆ ಇದೆ ಆ್ಯಕ್ಚುಲಿ, ಹೀಟ್ ಹೆಚ್ಚಾಗತ್ತೆ ಬಾಡಿಯಲ್ಲಿ, ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಏನು ಗೊತ್ತಾ, ಇದು ಗುಟ್ಟು ಈಗ ಮಾಡಿದರೆ ಸುಷುಮ್ನಾಡಿ ಆ್ಯಕ್ಟಿವೇಟ್ ಆಗುತ್ತೆ, ಸುಷುಮ್ನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಧ್ಯಾನ ಕೂತ್ಕೊಂಡ್ರೆ ಒಳ್ಳೆ ಧ್ಯಾನ ಆಗುತ್ತೆ. ಬ್ರಹ್ಮಮುಹೂರ್ತದಲ್ಲಿ ಈ ಥರ ಮಾಡಿಕೊಂಡು ಆಮೇಲೆ ಕೂತ್ಕೊಳ್ಳಿ. ಎರಡು ಶ್ವಾಸಗಳು ಕೆಲಸ ಮಾಡುತ್ತೆ ಈ ಟೈಮಲ್ಲಿ. ಇದು ಒಂದು ಪದ್ಧತಿ. ಇನ್ನೊಂದು ಕಮಂಡಲ ಗೊತ್ತಾ, ಇದು ಯೋಗದಂಡ ಗೊತ್ತಾ? ಯೋಗದಂಡ ಕೇಳಿದ್ರಾ? ಯೋಗದಂಡ ನಮ್ಮ ಯೋಗಿಗಳೆಲ್ಲ ಯೋಗದಂಡ ಒಂದು ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದು ಯಾಕೆ ಇಟ್ಕೊಂಡಿರ್ತಾರೆ ಗೊತ್ತಾ? ಸುಮ್ಮನೆ ಈಗ ಸಪೋರ್ಟ್ಗಲ್ಲ, ಅದು ಅವ್ರು ಮಾಡೋದೇ ಇದೆ. ಅವ್ರು ಊಟ ಮಾಡುವಾಗ ಟಕ್ ಅಂತ ಇಡ್ತಾರೆ, ಇಟ್ಬಿಟ್ಟು ಈ ಕಡೆ ಶ್ವಾಸ ಬರುತ್ತೆ, ಊಟ ತಿಂದು ಮತ್ತೆ ತೊಗೊಂಡು ಹೋಗ್ತಾರೆ. ಆಯಿತಾ? ಅವರು ಮಲವಿಸರ್ಜನೆಗೆ ಹೋಗ್ಬೇಕಂದ್ರೆ ಇಲ್ಲಿ ಇಡ್ತಾರೆ. ಆಯಿತಾ? ಸೊ ಈಗ ಒತ್ತಿ ಇಟ್ಕೊತಾರೆ, ಇಮ್ಮಿಡಿಯೇಟು ಶ್ವಾಸ ಇಲ್ಲಿ ಬರ್ತದೆ, ಮಲವಿಸರ್ಜನೆಗೆ ಹೋಗ್ತಾರೆ, ಊಟಕ್ಕೆ ಹೋಗ್ತಾರೆ, ಮತ್ತು ತೆಗೆದಾಕ್ತಾರೆ. ಆ ಯೋಗದಂಡ ಈಗಿಂದ ಎಲ್ಲರೂ ಯೋಗಿಲಾಗಬೇಕು. ಯೋಗದಂಡ ಕ್ಯಾರಿ ಯೋಗದಂಡ ತಗೊಂಡು ಹೋಗ್ಬೋದು. ಇವೆಲ್ಲ ವಿಧಾನಗಳು ಹೇಳ್ತಾ ಇದ್ದೀನಿ. ಇನ್ನೂ ಅತಿ ಸುಲಭ ವಿಧಾನ ಇದೆ, ಅದು ನಾನು ನೆಕ್ಸ್ಟು ಆಮೇಲೆ ಹೇಳ್ತೀನಿ. ಅದು ನಾನು ಇನ್ನೂ ಸ್ಟಡಿ ಮಾಡ್ತಾಯಿದ್ದೀನಿ. ಅದು ಸುಮ್ಮನೆ ಹೀಗೆ ಕಿವಿಯಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಈಗ ಪ್ರೆಸ್ ಮಾಡಿದರೆ ಈ ಕಡೆ ಹೋಗುತ್ತೆ, ಅದೊಂದಿದೆ. ಆ ಪಾಯಿಂಟ್ ನಾನು ಇನ್ನೂ ಕಂಡುಹಿಡಿಲ್ಲ, ಅಂದರೆ ನಾನು ಪ್ರಯೋಗ ಮಾಡ್ತಾಯಿದ್ದೀನಿ, ಮಾಡಿದ ಮೇಲೆ ಹೇಳ್ತೀನಿ ಅದು. ಓಕೆ, ಅದು ಈ ಕಡೆ ಜಸ್ಟ್ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟು ಇನ್ನೂ ಸ್ವಲ್ಪ ಒಂದು ಸೂಕ್ಷ್ಮ ಅದು ಸ್ವಲ್ಪ ಟೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಟೆಸ್ಟ್ ಮಾಡಿಕೊಂಡು ಓಕೆ ಆದಮೇಲೆ ನಾನು ಹೇಳ್ತೀನಿ. ಓಕೆ, ಇಷ್ಟು ಈ ಪದ್ಧತಿಗಳು ಸಾಕು. ಯೋಗದಂಡ, ಈ ಕೈ ಇಟ್ಕೊಂಡು ಇದಾಗೋದು. ಇನ್ನೊಂದು ಆ ರೀತಿಯಲ್ಲಿ ಇಲ್ಲ ಅಂದ್ರೂ ಇನ್ ಕೇಸು ನಾವೆಲ್ಲೋ ಕೂತ್ಕೊಂಡಿರ್ತೀವಿ, ನಮಗೆ ಶ್ವಾಸ ಈ ಕಡೆಯಿಂದ ಇದು ಹಿಡಿಯೋದು ಬೇಕಾಗಿಲ್ಲ. ಈಗ ಉದಾಹರಣೆಗೆ ಹೀಗೆ ಈ ಥರ ಪ್ರೆಸರ್ ಕೊಟ್ಟರೆ ಈ ಕಡೆ ಬರುತ್ತೆ, ಹೀಗೆ ಈ ಥರ ಶ್ವಾಸ ಇಲ್ಲಿ ನಡೀತಾ ಇದೆ, ಶ್ವಾಸ ಈ ಕಡೆ ನಡೀತಾ ಇದೆಯಲ್ಲ, ಈ ಕಡೆ ಹಿಂಗೆ ಪ್ರೆಸರ್ ಕೊಡಿ, ಈ ಥರ ಪ್ರೆಸರ್ ಕೊಟ್ಟರೆ ಈ ಕಡೆ ಬಂದುಬಿಡ್ತದೆ ಅಷ್ಟೇ. ಅದನ್ನು ಮಾಡ್ಕೋಬೋದು. ಈ ರೀತಿಯಲ್ಲಿ ಶ್ವಾಸ ಅನ್ನೋದು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಶ್ವಾಸ ಒಂದೇ ಕಡೆ ಸ್ಟಕ್ ಆದರೆ ರೋಗ. ಓಕೆ, ಶ್ವಾಸ ಒಂದೇ ಕಡೆ ಸ್ಟಕ್ ಆದರೆ ರೋಗ. ಪ್ರಾಣಶಕ್ತಿ ಒಂದೇ ಕಡೆ ಹೋಗಬಾರ್ದು, ಎರಡು ಕಡೆ ಓಡಾಡ್ತಾ ಇರಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ವಿದ್ಯಾಭ್ಯಾಸ ಮಾಡೋರು, ವಿದ್ಯಾರ್ಥಿಗಳು ಎಡಗಡೆ ಶ್ವಾಸ ಅವ್ರು ಕೇಳಿಸ್ಕೊಂಡವಾಗ ಎಡಗಡೆ ಶ್ವಾಸ ವರ್ಕ್ ಆಗ್ತಾ ಇರಬೇಕು. ಬಿಸ್ನೆಸ್ ಡೀಲಿಂಗ್ಸ್ ಎಲ್ಲ ಮಾಡೋದು ಈ ಕಡೆಯಿಂದ ಮಾಡಬೇಕಾಗತ್ತೆ. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ, ಆಮೇಲೆ ಇನ್ನೊಂದು ಚಿಕಿತ್ಸೆ ಇದೆ. ಈಗ ಮನೆಯಿಂದ ಆಚೆ ಕಡೆ ಹೋಗ್ತಾ ಇದ್ದೀವಿ ಯಾವುದೋ ಒಂದು ಕೆಲಸಕ್ಕೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಪರ್ಸನ್ನು ಬ್ಯಾಂಕ್ ಹೋಗೋಕ್ಕೆ ಇಷ್ಟಪಡ್ತಾನೆ. ಒಂದು ವ್ಯಕ್ತಿ ಬ್ಯಾಂಕ್ ಹೋಗ್ತಾನೆ, ಕ್ಯಾಶ್ ಬೇಕು. ಕ್ಯಾಶ್ ಒಂದು ಜಾಸ್ತಿ ಬೇಕಂದ್ರೆ ಏನು ಮಾಡಬೇಕು? ಇನ್ಫಾರ್ಮ್ ಮಾಡಬೇಕು ಬ್ಯಾಂಕಿಗೆ ಮುಂದೆನೇ, ಒಂದು ದಿವಸ ಮುಂಚೆ. ಇನ್ಫಾರ್ಮ್ ಮಾಡಿಲ್ಲ, ಅವನು ಹೇಳ್ತಾನೆ ನನಗೆ ಸಿಗ್ತದೆ ಅಂತ ಹೋಗ್ತಾನೆ. ಹೇಗೆ ಅಂತಂದರೆ ಗೊತ್ತಾ, ಅವರು ಶ್ವಾಸ ಅಬ್ಸರ್ವ್ ಮಾಡ್ತಾನೆ, ಏನು ಶ್ವಾಸ ನಡೀತಾ ಇದೆ ಅಂತ. ಬಲಗಡೆ ಶ್ವಾಸ ನಡೀತಾ ಇದೆಯಲ್ಲ, ಆ ಶ್ವಾಸ ಪ್ರಕಾರ ಮನೆಯಿಂದ ಆಚೆ ಕಡೆ ಹೋಗುವಾಗ ಬಲಗಡೆ ಪಾದ ಇಟ್ಬಿಟ್ಟು ಹೋಗ್ತಾನೆ. ಅಂದರೆ ನಿಮ್ಮ ಶ್ವಾಸ ಅನುಸಾರವಾಗಿ ನಿಮ್ಮ ಶ್ವಾಸನ ಅನುಸರಿಸಿ ಅದು ಪ್ರಕಾರ ಅವನು ಕಾಲು ಬಲಗಡೆ ಕಾಲೇ ಆಚೆ ಕಡೆ ಇರ್ತಾನೆ. ಅಂದರೆ ಗುಮ್ಮ ನಮ್ಮದು ಡೋರ್ ಇರ್ತದಲ್ಲ, ಡೋರ್ಗೆ ಆಚೆ ಕಡೆ ಫಸ್ಟು ಈ ಪಾದ ಇಡೋದು, ನಮ್ಮ ಶ್ವಾಸ ಏನು ನಡೀತದೆ ಅದೇ ಇಡಬೇಕು. ಇದೆಲ್ಲ ಪೂರ್ವಜರು ಹೇಳ್ತಾ ಇದ್ರು, ನಮ್ಗೆ ಅರ್ಥ ಆಗಿಲ್ಲ ಆ್ಯಕ್ಚುಲಿ. ಏನೋ ಇವರು ಮೂಢನಂಬಿಕೆ ಹೇಳ್ತಾ ಇರ್ತಾರೆ. ನಾವು ಮೂಢನಂಬಿಕೆ ಅಲ್ಲ, ನಮ್ಮ ದೊಡ್ಡ ಸೈನ್ಸ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಅವರು ಆ ಪಾದ ಆಚೆ ಕಡೆ ಇಟ್ಟು ಅವ್ರು ಹೋಗಿದ್ದಾರೆ ಬ್ಯಾಂಕ್ಗೆ. ಹೋದ್ಮೇಲೆ ಏನಾಯಿತು ಗೊತ್ತಾ, ಆಶ್ಚರ್ಯ ನೋಡಿ. ಅಲ್ಲಿಗೆ ಹೋದ್ಮೇಲೆ ಕ್ಯಾಶ್ ಬೇಕು, ಎಷ್ಟು ಇಷ್ಟ ಅಂತಂದರೆ ಅವ್ರು ಕೊಟ್ಟರು. ಅದಕ್ಕೆ ಮುಂಚೆನೇ ಇನ್ನೊಬ್ಬರು ಬಂದು ಡಿಪಾಸಿಟ್ ಮಾಡೋಗಿದ್ದಾರೆ. ಅರ್ಥ ಆಯ್ತಾ? ಆ ರೀತಿ ವರ್ಕ್ ಆಗತ್ತೆ ನೋಡಿ. ಎಷ್ಟು ಸೂಕ್ಷ್ಮ ರೂಪದಲ್ಲಿ ಇರ್ತವೆ ಇವೆಲ್ಲ, ನಮಗೆ ಅರ್ಥ ಆಗಲ್ಲ. ಇದು ಆ ವ್ಯಕ್ತಿ ಕ್ಯಾಶ್ ಬೇಕಂದ್ರೆ ಒಂದು ದಿವಸ ಮುಂಚೆ ಇನ್ಫಾರ್ಮ್ ಮಾಡಿದರೆ 10 ಲಕ್ಷ ಕೊಡೋದು. ಹೋದ್ರು, ಇಲ್ಲ ನನಗೆ ಸಿಗ್ತದೆ ಅಂತ ಅಂದರೆ ಈ ಎಸ್ ಫಾಲೋಡ್ ಈಸ್ ಬ್ರೆತ್ ಪ್ರಕಾರ ಅವ್ರ ಪಾದನ್ನು ಆಚೆ ಕಡೆ ಇಟ್ಟು ಹೋಗಿದ್ದಾರೆ. ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಆಯಿತಾ? ಸೊ ಆಮೇಲೆ ನಮಗೇನಾದರೂ ಇನ್ನೊಂದು ಫೈನಲ್ ಒಂದು ಟೆಕ್ನಿಕ್ ಹೇಳ್ತೀನಿ. ಅನೇಕ ಟೆಕ್ನಿಕಲಿದೆ, ಒಂದು ಟೆಕ್ನಿಕಲ್ಲಿ ಮುಗಿಸ್ತೀನಿ ಇದು. ಈಗ ನಿಮಗೇನಾದರೂ ಒಂದು ವಿಷಯ ಸಾಧಿಸಬೇಕು, ಏನೋ ಒಂದು ಹಣಕಾಸು ಬೇಕು, ಜಾಬ್ ಬೇಕು, ಕೆಲಸ ಬೇಕು, ಏನೋ ಬೇಕಾಗುತ್ತೆ. ಓಕೆ, ಅದನ್ನು ಸಾಧಿಸಬೇಕಂದ್ರೆ ಏನಿಲ್ಲ, ಈಗ ಮುಚ್ಕೊಳ್ಳಿ. ಫಸ್ಟು ಕಣ್ಣು ಮುಚ್ಕೊಂಡು ಶ್ವಾಸವನ್ನು 2 ಮೂಗಿಂದ ನಾರ್ಮಲ್ ಆಗಿ ಸ್ವಲ್ಪ ಡೀಪ್ ಬ್ರೀತಿಂಗ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ, ಈ ರೀತಿಯಲ್ಲಿ
ಇದು ಮುಚ್ಕೊಂಡಿದ ಮೇಲೆ ಲೆಫ್ಟಲ್ಲಿ ಶ್ವಾಸವನ್ನು ನಿಧಾನವಾಗಿ ತಗೋಬೇಕು. ಇಲ್ಲಿ ಹೀಗಿರ್ತದಲ್ಲ ನೋಡಿ, ಈ ರೀತಿಯಲ್ಲಿ ಎಡಗಡೆ ಅಂದರೆ ಬಲಗಡೆ ಮುಚ್ಕೊಳ್ಳಿ, ಎಡಗಡೆಯಿಂದ ಕಾರ್ ಚಿತ್ರ ನೋಡ್ತಾ ಇರೋದು, ಶ್ವಾಸ ನಿಧಾನವಾಗಿ ತಗೊತಾ ಇರೋದು. ಅಂದರೆ ಅದು ನಿಮ್ಮ ಮೆಂಟಲ್ ಚಿತ್ರವಾಗಿ ರೂಪಕಲ್ಪನೆ ಆಗತ್ತೆ. ಈ ಥರ ಒಂದು ಬಾರಿ ಈ ಥರ ದೀರ್ಘವಾಗಿ ತಗೊಂಡದು ಆ ಕಾರನ್ನು ನೋಡ್ತಾ ಇರೋದು. ಇಲ್ಲಾಂದರೆ ಅಲ್ಲಿ ಏನೋ ಬರ್ಕೊಂಡಿರ್ತೀರ, ನಿಮ್ಮ ಸಂಕಲ್ಪ ಏನೋ ಬರ್ಕೊಂಡಿರ್ತೀರ, ಅದು ನೋಡ್ತಾ ಇರೋದು. ಮತ್ತು ಎರಡು ಮೂಗಿಂದ ಬಿಡೋದು, ಓಕೆ, ಬಿಟ್ಬಿಡೋದು. ಆ ರೀತಿಯಲ್ಲಿ ಎಡಗಡೆ ಶ್ವಾಸ 56 ಸರಿ ತಗೋಬೇಕಾಗತ್ತೆ. ಎಷ್ಟು ಸರಿ? 56 ಸರಿ. 56 ಸರಿ ದಿನಕ್ಕೆ ಒಂದು ಸರಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅತಿ ವೇಗವಂತವಾಗಿ ನಿಮ್ಮ ಸಂಕಲ್ಪ ನೆರವೇರುತ್ತೆ ಅಷ್ಟೇ. ಆಯಿತಾ? ಮತ್ತು ಅದೇ ರೀತಿಯಲ್ಲಿ ಎಡಗಡೆ ಮುಚ್ಚಿ ಬಲಗಡೆಯಿಂದ ಶ್ವಾಸ ಅಂದರೆ ಎರಡು ಮೂಗಿಲಿಂದ ದೀರ್ಘ ಶ್ವಾಸವನ್ನು ತಗೊಂಡು ಎಡಗಡೆ ಮುಚ್ಚಿ ಬಲಗಡೆಯಿಂದ ನಿಮಗೇನು ಬೇಕಾಗಿಲ್ಲ, ನಿಮ್ಮ ಜೀವನದಲ್ಲಿ ಯಾವುದು ಬೇಕಾಗಿಲ್ಲ. ಅಂದರೆ ನಿಮಗೆ ಕೋಪ ಇದೆ, ಕ್ರೋಧ ಹೋಗಬೇಕು, ಒಂದು ವ್ಯಕ್ತಿಯಿಂದ ನಾನು ಕನೆಕ್ಷನ್ ಕಟ್ ಆಗಬೇಕು, ಅರ್ಥ ಆಯ್ತಾ? ಅಂಥದ್ದು ನಿಮ್ಮ ಮುಂದೆ ಇಟ್ಕೊಂಡು ಅವ್ರ ಚಿತ್ರ ಇಟ್ಕೊಂಡು ಗಾಳಿಯನ್ನು ನಿಶ್ವಾಸ ಅಂದರೆ ಉಚ್ಛ್ವಾಸ ಮಾಡಬೇಕಾಗತ್ತೆ. ನಿಶ್ವಾಸ ಅಲ್ಲ, ಉಚ್ಛ್ವಾಸ ಅಂದರೆ ಆ ಶ್ವಾಸವನ್ನು ನಿಧಾನವಾಗಿ ಬಿಡೋದು. ಅಂದರೆ ಶ್ವಾಸ ತಗೊಂಡಿದ್ವಿ, ಶ್ವಾಸನೂ ಈ ಕಡೆಯಿಂದ ನಿಧಾನವಾಗಿ ಬಿಡ್ತೀವಿ. ಆ ಥರ ಒಂದು 50 ಸಾರಿ ಮಾಡಿದರೆ ಅದು ಕಟ್ಟಾಗತ್ತೆ. ನಮಗೇನು ಬೇಕಾಗಿಲ್ಲ ಅಂದರೆ ನಮ್ಮ ಲೈಫಿಂದ ಅದು ಹೊರ್ಟೋಗುತ್ತೆ ಈ ರೀತಿಯಲ್ಲಿ. ಆಯಿತಾ? ಸೊ ಈ ಥರ ಅನೇಕ ಚಿಕಿತ್ಸೆಗಳು ನಾವು ಹೇಳಿದ್ವಿ. ಸೊ ಎಷ್ಟೇ ಸಮಯಭಾವದಿಂದ ಇನ್ನು ನಾವು ಮುಂದಕ್ಕೂ ಕಷ್ಟ ಆಗತ್ತೆ. ಇನ್ನು ಸಂಗೀತ ಚಿಕಿತ್ಸೆ, ಕ್ರಿಸ್ಟಲ್ ಚಿಕಿತ್ಸೆ, ಕೆಂಪು ಬಣ್ಣ ಚಿಕಿತ್ಸೆ, ಇವೆಲ್ಲ ಸುಮಾರು ಚಿಕಿತ್ಸೆಗಳು ನಾವು ಹೇಳ್ಕೊಟ್ಟಿದ್ವಿ. ರೆಡ್ ಲೈಟ್ ಥೆರಪಿ ಮತ್ತು ಕ್ರಿಸ್ಟಲ್ ಥೆರಪಿ, ಆರಾ ಸ್ಕ್ಯಾನಿಂಗು, ಇವೆಲ್ಲ ಹೇಳ್ಕೊಟ್ಟಿದ್ವಿ. ಸೊ ದಯವಿಟ್ಟು ಎಲ್ಲರೂ ಮಾತಾ ಟಿ ವಿ ನೋಡಿ ಹೆಚ್ಚಾಗಿ ಕಲಿಬೇಕಂತ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇಂದಿನ ಈ ಸಂಭಾಷಣೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.